ನಮಸ್ಕಾರ ವೀಕ್ಷಕರೇ, ರೋಟರಿ ಕ್ಲಬ್ ಮಣಿಪಾಲ್ ಟೌನ್ ಅರ್ಪಿಸುವಂತಹ ಚರ್ಮ ಹಾಗೂ ಅಂಗಾಂಗ ದಾನದ ಕುರಿತು ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಇವತ್ತು ಈ ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಕೆಎಂಸಿ ಮಣಿಪಾಲ್ ಇದರ ಅಂಗರಚನಾ ಶಾಸ್ತ್ರ ಉಪನ್ಯಾಸಕರಾದಂತಹ ರೋಟರಿಯನ್ ಡಾಕ್ಟರ್ ಕುಮಾರ್ ಎಂ.ಆರ್. ಭಟ್ ಅವರಿದ್ದಾರೆ. ಜೊತೆಗೆ RCMT ಇದರ ಪ್ರೆಸಿಡೆಂಟ್ ಆಗಿರುವಂತಹ ರೋಟರಿಯನ್ ಡಾಕ್ಟರ್ ಮನೋಜ್ ಕುಮಾರ್ ನಾಗಸಂಪಿಗೆ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೀಗೆ ಡಾಕ್ಟರ್ ಮನೋಜ್ ಅವರ ಹತ್ರ ಕೇಳೋದಾದ್ರೆ, ಅಂಗಾಂಗ ದಾನ ಹಾಗೆಯೇ ಚರ್ಮದಾನದ ಕುರಿತು ಸಾಕಷ್ಟು ಅವೇರ್ನೆಸ್ಗಳನ್ನು ನೀಡ್ತಾ ಬಂದಿದ್ದೀರಿ, ಅಂದರೆ ರೋಟರಿ ಕ್ಲಬ್ ಮಣಿಪಾಲ್ ಟೌನ್ ವತಿಯಿಂದ. ಸೊ ಇದರ ಕೊಡುಗೆಗಳ ಬಗ್ಗೆ ಹೇಳೋದಾದ್ರೆ ಸರ್, ಯಾವೆಲ್ಲ ರೀತಿಯ ಕೊಡುಗೆಗಳನ್ನು ನೀಡಿದೆ ಅಂತ? ಥ್ಯಾಂಕ್ ಯು ಕವಿತಾ. ಈ ನಮ್ಮ ರೋಟರಿ ಕ್ಲಬ್ ಮಣಿಪಾಲ್ ಟೌನ್ ಇದೆ ಅಲ್ಲ, ಇದು 2015 ಸ್ಥಾಪನೆ ಆಯಿತು. ಓಕೆ. ಈ ವರ್ಷ ನಾವು 10ನೇ ವರ್ಷನ ಆಚರಿಸ್ತಾ ಇದ್ದೇವೆ, ದಶಮಾನೋತ್ಸವ. ನಾನು 10ನೇ ಪ್ರೆಸಿಡೆಂಟ್ ಆಗಿ ಈ ಒಂದು ಕ್ಲಬ್ಬನ್ನು ಈ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಓಕೆ. ಈ 10 ವರ್ಷದಲ್ಲಿ ನಾವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದೀವಿ. ಸರ್ಟನ್ ಸಿಗ್ನೇಚರ್ ಪ್ರಾಜೆಕ್ಟ್ಸ್ ಅಂತ ಏನು ಹೇಳ್ತೀವಿ ನಮ್ಮ ರೋಟರಿಯಲ್ಲಿ ಅಂತಂದರೆ, ಒಂದು ನಾವು ಮಾಹೆಯವ್ರ ಜೊತೆ ಸೇರಿ ಒಂದು ಸ್ಕಿನ್ ಬ್ಯಾಂಕ್ ಅಂತ ಮಾಡಿದ್ದೀವಿ. ಅಂದರೆ ಇದನ್ನು ಚರ್ಮದ ಬ್ಯಾಂಕ್ ಅಂತ. ಅಲ್ಲಿ ಈ ಚರ್ಮನ್ನ ನಾವು ಸಂಗ್ರಹಣೆ ಮಾಡಿಟ್ಟು ಯಾರಿಗೆ ಬೇಕಾಗುತ್ತೆ ಅವರಿಗೆ ನಾವು ಕೊಡುವಂತ ಒಂದು ವ್ಯವಸ್ಥೆ. ಅದನ್ನು ನಮ್ಮ ಕಲೀಗ್ ಡಾಕ್ಟರ್ ಕುಮಾರ್ ಅವರು ನಂತರ ಹೇಳ್ತಾರೆ. ಅದೇ ಥರ ನಾವು ಮಕ್ಕಳ ಕ್ಯಾನ್ಸರ್ಗಾಗಿ ಒಂದು ನಿಧಿಯನ್ನು ಮಾಡಿದ್ದೀವಿ. 1 ಕೋಟಿ ರೂಪಾಯಿಯಲ್ಲಿ ಒಂದು ನಿಧಿಯನ್ನು ಮಾಡಿದ್ದೀವಿ. ಅದರಿಂದ ಬಂದ ಇಂಟ್ರೆಸ್ಟನ್ನು ನಾವು ಈ ಚೈಲ್ಡ್ ಕ್ಯಾನ್ಸರ್ ಪೇಷಂಟ್ಸನ್ನು ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇವೆ. ಅದೇ ಥರ ಹೇರ್ ಡೊನೇಷನ್ ಮಾಡ್ತೇವೆ ಎವ್ರಿ ಇಯರ್. ಅಂದರೆ ಈ ಕ್ಯಾನ್ಸರ್ ಪೇಷಂಟ್ಗಳಿಗೆ ಹೇರ್ ಲಾಸ್ ಆಗ್ತದೆ ಕೀಮೋಥೆರಪಿಗಳಿಂದ, ಅವರಿಗೆಲ್ಲ ಹೇರ್ ಬೇಕಾಗುತ್ತೆ. ಹಾಗಾಗಿ ಹೇರ್ ಡೊನೇಷನ್ ಕ್ಯಾಂಪ್ಗಳನ್ನು ನಾವು ವರ್ಷ ಮಾಡ್ತಾ ಇರ್ತೇವೆ. ಇತ್ತೀಚೆಗೆ ಇದೇ 24 ಡಿಸೆಂಬರ್ 2024 ಡಿಸೆಂಬರಲ್ಲಿ ಒಂದು ಅಂತ್ಯ ಸಂಸ್ಕಾರ ಧಾಮ ಅಂತ ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ. ಇಂದ್ರಾಳಿ ಉಡುಪಿಯಲ್ಲಿರುವ ಒಂದು ಇಂದ್ರಾಳಿಯ ರುದ್ರಭೂಮಿಯಲ್ಲಿ ಒಂದು ಅಂತ್ಯ ಸಂಸ್ಕಾರ ಧಾಮ. ಇದೊಂದು ಕಟ್ಟಡ. ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಜನ ವಸತಿ ಇರ್ತಲ್ಲ, ಅಲ್ಲಿ ಸ್ವಲ್ಪ ಮರಣೋತ್ತರದಿಂದ ಈ ಬಾಡಿಗಳನ್ನು ಅಲ್ಲಿ ಮರಣೋತ್ತರ ಕ್ರಿಯೆಗಳನ್ನು ಮಾಡಲಿಕ್ಕೆ ಅವಕಾಶಗಳಿರಲ್ಲ. ಆ ಮರಣೋತ್ತರ ಕ್ರಿಯೆಗಳನ್ನು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ರುದ್ರಭೂಮಿಯಲ್ಲಿ ಒಂದು ಕಟ್ಟಡವನ್ನು ಮಾಡಿದ್ದೀವಿ. ಅಲ್ಲಿ ಜನ ಮರಣೋತ್ತರ ಕ್ರಿಯೆಗಳನ್ನು ಮಾಡಬಹುದು ಅಂತ ಒಂದು ವ್ಯವಸ್ಥೆಯನ್ನು ಒಂದು 15 ಲಕ್ಷದಲ್ಲಿ ಮಾಡಿದ್ದೀವಿ. ಇವೆಲ್ಲ ನಮ್ಮ ಸಿಗ್ನೇಚರ್ ಪ್ರಾಜೆಕ್ಟ್ಗಳು. ಅದೇ ಥರ ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂದರೆ, ಸುಮಾರು ಅಂಗಾಂಗ ಮತ್ತು ಸ್ಕಿನ್ ಡೊನೇಷನ್ ಮತ್ತು ಬಾಡಿ ಡೊನೇಷನ್ಗಾಗಿ ಸುಮಾರು ಜಾಗೃತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಒಂದು ಕಾರ್ಯಕ್ರಮ ನಾವು ಒಂದು ಬೈಕ್ ರೈಡ್ ಮಾಡಿದ್ದೀವಿ ಮಣಿಪಾಲಿಂದ ಕಳಸಕ್ಕೆ. ಈ ಬೈಕ್ ರೈಡಲ್ಲಿ ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತೇವೆ. ಅದೇ ತರ ನಾವು ಇಲ್ಲಿ ಬಂದಂತ ಉದ್ದೇಶ, ಇವತ್ತು ಪುತ್ತೂರಿಗೆ ಬಂದಂತ ಉದ್ದೇಶ ಏನು, ಮಣಿಪಾಲದಿಂದ ಪುತ್ತೂರಿಗೆ ಬಂದಂತ ಉದ್ದೇಶ ಏನು ಅಂದ್ರೆ, ಜನರಿಗೆ ಡೊನೇಷನ್ ಅಂದರೆ ಆರ್ಗನ್ ಡೊನೇಷನ್, ಸ್ಕಿನ್ ಡೊನೇಷನ್ ಮತ್ತು ಬಾಡಿ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ಬಂದಿದೆ. ಸೊ ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆ ಎದಕ್ಕೆ ಕೂತ್ಕೊಳ್ತಿದ್ದೀವಿ ಅಂದರೆ ಇದೇ ಕಾರಣಕ್ಕಾಗಿ. ಈ ಥರ ಇಡೀ ವರ್ಷ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ನೆಕ್ಸ್ಟ್ 5 ತಿಂಗಳ ಬೇರೆ ಬೇರೆ ಕಾರ್ಯಕ್ರಮಗಳು, ಬೈಕ್ ರ್ಯಾಲಿ ಆಗ್ಬೋದು ಅಥವಾ ಡ್ರೈವ್ಗಳಾಗ್ಬೋದು, ಮತ್ತು ಅದೇ ಥರ ಸ್ಕೂಲ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಗಳಾಗೋದು ಅಂಥದ್ದೆಲ್ಲ ಮಾಡ್ತಾ ಇದ್ದೀವಿ. ಯಾಕೆಂದರೆ ಸುಮಾರು ಆರ್ಗನ್ಗಳ ರಿಕ್ವೈರ್ಮೆಂಟ್ ಇದೆ. ಹಾಗಾಗಿ ಈ ಅವೇರ್ನೆಸ್ನ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ರೋಟರಿ ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾ ಇದೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಡಾಕ್ಟರ್ ಕುಮಾರ್ ಅವ್ರ ಹತ್ರ ಮಾತಾಡೋದಾದ್ರೆ, ತುಂಬ ಜನರಿಗೆ ಅಂಗಾಂಗ ದಾನ ಅಂದರೆ ಗೊತ್ತಿದೆ, ಆದರೆ ಅದರ ಮಹತ್ವ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಹಾಗಾಗಿ ಅಂಗಾಂಗ ದಾನ, ಅದೇ ರೀತಿ ಚರ್ಮದಾನದ ಬಗ್ಗೆ ಒಂದು ಮಹತ್ವದ ಬಗ್ಗೆ ಹೇಳೋದಾದ್ರೆ ಸರ್. ಅದೇ, ನೀವು ಥ್ಯಾಂಕ್ ಯು ಕವಿತಾ ಅವರೇ. ನೀವು ಮೊದಲೇ ಹೇಳಿದಾಗೆ ಅಂಗಾಂಗ ದಾನ ಮತ್ತು ದೇಹದಾನ, ಚರ್ಮದಾನ ಎಲ್ಲರೂ ಎಲ್ಲೆಲ್ಲೂ ಅಲ್ಲಲ್ಲಿ ಕೇಳಿರ್ತಾರೆ, ಆದರೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಿರಲ್ಲ. ಯಾಕೆಂದರೆ ನಾವೊಂದು ಇಡೀ ಭಾರತದ ಒಂದು ಚಿತ್ರ ನೋಡಿದರೆ ಅದರಲ್ಲಿ ಅಂಗವೈಫಲ್ಯ ಆಗಿ ಸಾಯೋರು ತುಂಬ ಜನ ಇದ್ದಾರೆ. ಕಿಡ್ನಿ ಇರ್ಬೋದು, ಮೂತ್ರಪಿಂಡ ಅಥವಾ ಲಿವರ್, ಯಕೃತ್, ಇದೆರಡು ಸಾಧಾರಣವಾಗಿ ನಮ್ಮ ಇಂಡಿಯಾದಲ್ಲಿ ಪ್ರಾಬ್ಲಮ್ ಇರುವಂಥ ಜಾಗ. ಮತ್ತಿನ್ನು ಈ ಸುಟ್ಟ ಗಾಯಗಳಿಂದ, ಆ್ಯಸಿಡ್ ಥ್ರೋಯಿಂದಾಗಲಿ ಅಥವಾ
ಬೇರೆ ಯಾವುದೋ ಕಾರಣಗಳಿಂದಾಗಿ ಚರ್ಮ ಕಳ್ಕೊಂಡವರು ಇದ್ದಾರೆ. ಓಕೆ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಚರ್ಮ ಕಳ್ಕೊಂಡು ಕೂಡಲೇ ಸಾಯೋದಿಲ್ಲ, ಬಟ್ ಚರ್ಮ ಕಳ್ಕೊಂಡಾಗ ಅದು ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗ್ತದೆ. ಓಕೆ. ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗಿ ಸಾಯೋರ ಸಂಖ್ಯೆ ತುಂಬ ಇದೆ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಜನಗಳಿಗೆ ಅರ್ಥ ಮಾಡಿಸಿದ್ರೆ ಅವರು ಸಹ ಅವೇರ್ನೆಸ್ ಇದ್ದರೂ ಸಹ ಇದ್ರ ಮಹತ್ವ ಹೀಗಿದೆ, ಸೊ ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡ್ಬೋದು ಅಂತ ಒಂದು ಉದ್ದೇಶದಿಂದ ನಾವು ನಮ್ಮ ರೋಟರಿ ಕ್ಲಬ್ಬಲ್ಲಿ ಇದನ್ನೇ ಮೇಯ್ನ್ ಅಜೆಂಡಾ ತಗೊಂಡು ನಾವು ಹೋಗ್ತಾ ಇದ್ದೀವಿ ಎಲ್ಲ ಕಡೆ. ಎಸ್ ಸರ್. ಅದೇ ರೀತಿ ಈಗ ತುಂಬ ಜನರಿಗೆ ಅಂಗಾಂಗ ದಾನ ಅಂದರೆ ಗೊತ್ತಿರುತ್ತೆ, ಆದರೆ ಯಾವೆಲ್ಲ ಅಂಗಗಳನ್ನು ದಾನ ಮಾಡ್ಬೋದು ಅನ್ನುವಂಥ ಮಾಹಿತಿ ಇರೋದಿಲ್ಲ. ಸೊ ಯಾವೆಲ್ಲ ಅಂಗಗಳನ್ನು ದಾನ ಮಾಡ್ಬೋದು ಸರ್? ಈಗ ಅದನ್ನು ಒಂದು ವರ್ಗೀಕರಣ ಮಾಡೋದಾದರೆ ನಮ್ಮ ದೇಹದ ಭಾಗಗಳನ್ನು ದಾನ ಮಾಡೋದು ವರ್ಗೀಕರಣ ಮಾಡಿದರೆ ಬದುಕಿರುವಾಗ ಏನು ಕೊಡ್ಬೋದು, ನಾವು ಎಲ್ಲರಿಗೂ ಗೊತ್ತಿರುವ ಹಾಗೆ ರಕ್ತದಾನ ಮಾಡ್ತೀವಿ. ರಕ್ತದಾನ ಮಾಡಿದರೆ ಅದು ಒಂದು ರಕ್ತದಾನ 250ರಿಂದ 350 ml ತೆಗಿತಾರೆ. ಅದು ತೆಗೆದುಬಿಟ್ಟು ವಿತಿನ್ 1 ವಾರದಲ್ಲಿ ಅದು ರಕ್ತ ವಾಪಸ್ ನಮಗೆ ಬರ್ತದೆ. ಬಟ್ ಆ ಒಂದು ಭಾಗ ತೆಗೆದಿದ್ರಲ್ಲಿ ಅದನ್ನು 3 ಡಿವೈಡ್ ಮಾಡ್ಬೋದು. ಹೋಲ್ ಬ್ಲಡ್ ಅಂತ ಪೂರ್ತಿ ಬ್ಲಡ್ ಇದು ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ಅಥವಾ ಅದರಲ್ಲಿ ಪ್ಲೇಟ್ಲೆಟ್ ಅಂತ ಇರುತ್ತೆ ಅದನ್ನು ಮಾಡೋದು, ಇಲ್ಲ ಬರೀ ಸೀರಮ್ ಅಂತ ತೆಗೆದು ಮಾಡೋದು. ಹೀಗೆ ಒಂದು ರಕ್ತದಾನ ಮಾಡೋದ್ರಿಂದಾಗಿ ತುಂಬ ಸಹಾಯಗಳುಂಟು. ಒಂದು ಅದು ಬದುಕಿರುವಾಗ ಮಾಡುವಂಥದ್ದು. ಬದುಕಿರುವಾಗ ಇನ್ನೊಂದು ಮಾಡೋದು ಅಂದರೆ ನಿಮ್ಮ ಕೂದಲು ದಾನ. ಉದ್ದ ಕೂದಲಿದ್ದರು ಕಟ್ಟಿಕೊಟ್ರೆ ಪಾಪ ಕ್ಯಾನ್ಸರ್ ಪೇಷಂಟವರು ಸಾಮಾಜಿಕವಾಗಿ ತುಂಬ ಒಂಥರ ಒಳಗಡೆ ಹಿಂಸೆ ಅನುಭವಿಸ್ತಾ ಇರ್ತಾರೆ ಹೇರ್ ಲಾಸಿಂದಾಗಿ. ಸೊ ಅವರಿಗೊಂದು ದಾನ ಆಗುತ್ತೆ. ಮತ್ತು ಬೋನ್ ಮ್ಯಾರೋ, ಬೋನ್ ಒಳಗಡೆ ಇರುವಂಥ ಅಸ್ಥಿಮಜ್ಜೆ, ಮತ್ತು ಕಿಡ್ನಿ, ಇದು ಎರಡನ್ನೂ ಸಹ ಕೊಡ್ಬೋದು. ಯಾರಿಗೆ ಅಂದರೆ ಬೋನ್ ಮ್ಯಾರೋ ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಆದರೂ ಮ್ಯಾಚ್ ಆಗಬೇಕು. ಬಟ್ ಕಿಡ್ನಿ ಅಂತ ಆರ್ಗನ್, ಒಂದು ಕಿಡ್ನಿಯನ್ನು ಕೊಡ್ಬೋದು ಬದುಕಿರುವಾಗಲೇ. ಅದು ನಮ್ಮ ಹತ್ತಿರದ ಸಂಬಂಧಿಗಳಿಗೆ ಮಾತ್ರ, ಭಾರತದ ಕಾನೂನು ಪ್ರಕಾರ ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ನಾವು ಬೇರೆಯವರಿಗೆ ಕೊಡಲಿಕ್ಕೆ. ಇಲ್ಲಾಂದ್ರೆ ಅದು ನೀವು ಕೇಳಿದರೆ ಈಗ ಕಿಡ್ನಿ ರಾಕೆಟ್ ದೊಡ್ಡ ಇದೊಂದು ಜಾಲ ಇತ್ತು. ಈಗ ಅದಕ್ಕೆಲ್ಲ ನಮ್ಮ ಗೌರ್ಮೆಂಟ್ ಕಂಟ್ರೋಲ್ ಮಾಡಿ ಈಗ ಕಿಡ್ನಿ ನಮ್ಮ ರಕ್ತ ಸಂಬಂಧಿಗಳಿಗೆ ಒಪ್ಪಿಗೆಯಿಂದ ಕೊಡ್ಬೋದು ಅಂತ ಅಷ್ಟೇ. ಸೊ ಇದು ಎಲ್ಲ ಬದುಕಿರುವಾಗ ಕೊಡುವಂಥದ್ದು. ಬದುಕಿರುವಾಗ ಈವನ್ ಚರ್ಮ ಸಹ ಕೊಡ್ಬೋದು. ನಮ್ಮ ಚರ್ಮ ಈಗ ಕೆಲವರಿಗೆ ನಮ್ಮ ಹತ್ತಿರದ ಸಂಬಂಧಿಗಳಿಗೆ ಚರ್ಮ ಬೇಕಿರುತ್ತೆ, ನಾವು ಕಾಣದೇ ಇರುವ ಭಾಗದ ದೇಹದ ಭಾಗ ಎದುರುಗಡೆ ಅಲ್ಲದೆ ಅದು ಆ ಭಾಗದ್ದು ಕೊಡ್ಬೋದು. ಸತ್ತ ಮೇಲೆ ಕೊಡೋದುಂಟು. ಸತ್ತ ಮೇಲೆ 2 ಥರ ಸಾಯೋದುಂಟು. ಒಂದು ಪೂರ್ತಿ ಸತ್ತು ಹೋಗಿ 2-3 ಗಂಟೆ ಆಗಿರುತ್ತೆ. ಆವಾಗ ಒಂದು ಮೇಯ್ನ್ ದಾನ ಕೊಡ್ಬೋದಂಥದ್ದು ಒಂದು ಚರ್ಮ. 6ರಿಂದ 10 ಗಂಟೆವರೆಗೆ ನಾವು ಚರ್ಮವನ್ನು ಕೊಡ್ಬೋದು. ಅದು ಟೆಂಪ್ರೇಚರ್ ಮೇಲೆ ರೆಗ್ಯುಲೇಟ್ ಆಗಿದೆ. ಅಂದರೆ ಇಲ್ಲಿದು ತುಂಬ ಬಿಸಿ ಇದ್ದಾಗ 6 ಗಂಟೆ ಒಳಗೆ ತೆಗೆದ್ರೆ ಒಳ್ಳೆಯದು. ಸ್ವಲ್ಪ ಚಳಿಗಾಲದಲ್ಲಾದರೆ ಸ್ವಲ್ಪ ಜನ ಜಾಸ್ತಿ ಹೊತ್ತಿರೋದು. ಇದು ಸತ್ತ ನಂತರ ಕೊಡುವಂಥದ್ದು. ಮತ್ತು ಪೂರ್ತಿ ದೇಹವನ್ನೇ ದಾನ ಮಾಡ್ಬೋದು. ಮೆಡಿಕಲ್ ಕಾಲೇಜುಗಳಿಗೆ ಅವರ ಅಭ್ಯಾಸಕ್ಕೋಸ್ಕರ ಅದು ದಾನ ಮಾಡ್ಬೋದು. ಇನ್ನೊಂದು ಉಂಟು, ಅದು ಬ್ರೈನ್ ಡೆಡ್ ಪೇಷಂಟ್ ಅಂತ ಹೇಳ್ತಾರೆ. ಬ್ರೈನ್ ಡೆಡ್ ಪೇಷಂಟ್ ಅಂದರೆ ಈಗ ICUನಲ್ಲಿ ಪೇಷಂಟ್ ಇರ್ತಾರೆ, ತುಂಬ ದಿನದಿಂದ ICUನಲ್ಲಿ ಇರ್ತಾರೆ. ಅವರಿಗೆ ಮೆದುಳು ಸತ್ತು ಹೋಗಿರುತ್ತೆ. ಅವರಿಗೆ ವೆಂಟಿಲೇಟ್ರಲ್ಲಿ ರಕ್ತ ಮತ್ತು ಶ್ವಾಸದ ವ್ಯವಸ್ಥೆ ಮಾಡಿರ್ತಾರೆ. ಸೊ ಮೆದುಳು ಸತ್ತು ಹೋಗಿದೆ ಅಂತ ಡಾಕ್ಟರ್ ಸರ್ಟಿಫೈಡ್ ಮಾಡಿದ ಮೇಲೆ ಅದಕ್ಕೆ ಸುಮಾರು ಟೆಸ್ಟ್ ಉಂಟು. ಮೆದುಳು ಸತ್ತಿದೆ ಅಂತ ಸರ್ಟಿಫೈ ಮಾಡಬೇಕಾದ್ರೆ ತುಂಬ ಟೆಸ್ಟ್ಗಳುಂಟು. ಅದನ್ನು ಒಂದು ಸಲ ಮಾಡಿ ಮತ್ತೆ 2 ಗಂಟೆ ಬಿಟ್ಟು ಮತ್ತೆ ಇನ್ನೊಂದು ಸಲ ಮಾಡಿ ಅದ್ರ ಕನ್ಫರ್ಮ್ ಆದಮೇಲೆ ಬ್ರೈನ್ ಡೆಡ್ ಅಂತ ಹೇಳ್ತಾರೆ. ಸೊ ಅಂಥ ಪೇಷಂಟಿಂದ ಸಹ ನಾವು ತುಂಬ ಆರ್ಗನ್ಗಳನ್ನು ಡೊನೇಟ್ ಮಾಡ್ಬೋದು. ಒಂದು ಹೃದಯ, ಇನ್ನೊಂದು ಹೃದಯದ ಒಳಗಡೆ ಇರುವಂತಹ ವ್ಯಾಲ್ವ್ಸ್, ಕವಾಟಗಳು, ಅದನ್ನು ಸಹ ಡೊನೇಟ್ ಮಾಡ್ಬೋದು. ಮತ್ತು ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದರೆ ಲಂಗ್ಸ್ ಇದು ಏನು ಪುಪ್ಪುಸ, ಅದನ್ನು ಡೊನೇಟ್ ಮಾಡ್ಬೋದು. ಅದರಿಂದ ಕೆಳಗೆ ಬಂದರೆ ಯಕೃತ್ತು, ಲಿವರ್ ಡೊನೇಟ್ ಮಾಡ್ಬೋದು. ಇನ್ನೂ ಸ್ವಲ್ಪ ಕೆಳಗೆ ಹೋದರೆ ಇಂಟೆಸ್ಟೈನ್, ಸಣ್ಣ ಕರುಳು, ಅದನ್ನು ಸಹ ನಾವು ಡೊನೇಟ್ ಮಾಡ್ಬೋದು. ಇದೆಲ್ಲ ಬ್ರೈನ್ ಡೆಡ್ ಆಗಿರುವಂಥ ಪೇಷಂಟಿಂದ ತೆಗೆಯುವಂಥದ್ದು. ಓಕೆ. ಈಗ ನೀವು ಆಗಲೇ ಹೇಳಿದ್ರಿ ಸರ್, ಬದುಕಿರುವಾಗ ಬ್ಲಡ್ ಕೊಡ್ಬೋದು, ಡೊನೇಟ್ ಮಾಡ್ಬೋದು ಅಂತ. ಬ್ಲಡ್ ಬ್ಯಾಂಕ್ ಅಂತ ಇದೆ, ಅದೇ ರೀತಿ ಈಗ ಚರ್ಮದ ಬ್ಯಾಂಕ್ಗಳು ಕೂಡ ಇದೆ, ಸ್ಕಿನ್ ಬ್ಯಾಂಕ್. ಸೊ ಇದು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ? ಸೊ ಯಾರೆಲ್ಲ ಕೊಡ್ಬೋದು? ಯಾರು ಬೇಕಾದರೂ 18 ವರ್ಷ ಮೇಲ್ಪಟ್ಟು ಯಾರು ಬೇಕಾದರೂ ಇಂಡಿಯಾದಲ್ಲಿ ನಾನು ಚರ್ಮದಾನಕ್ಕೆ ಅರ್ಹರು. ಓಕೆ. ಅವರಿಗೆ ಚರ್ಮದ ಯಾವುದೇ ರೋಗ, ಸೋರಿಯಾಸಿಸ್ಸು ಅಥವಾ ಚರ್ಮ ಬೇರೆ ಬೇರೆ ರೋಗ ಇಲ್ಲದೇ ಇದ್ದರೆ ಯಾರು ಬೇಕಾದ್ರೂ ಚರ್ಮದಾನ ಮಾಡ್ಬೋದು. ಯಾಕೆಂದರೆ ಈ ಚರ್ಮ ತಗೊಂಡೋಗಿ ನಾವು ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಈ ಚರ್ಮ ಅವರಲ್ಲಿ ಮತ್ತೆ ಗ್ರೋ ಆಗೋದಿಲ್ಲ. ಇದು ನಮ್ಮ ಗಾಯವನ್ನು ಮುಚ್ಚಲಿಕ್ಕೆ ಒಂದು ಅತ್ಯುತ್ತಮವಾದ ಒಂದು ಲೇಯರ್. ಈ ಕೆಲವು ಕಡೆ ಫಿಶ್ ಸ್ಕಿನ್ ಯೂಸ್ ಮಾಡ್ತಾರೆ, ಇಲ್ಲ ಕೊಲಾಜನ್ ಲೇಯರ್ ಅಂತ ಹಚ್ತಾರೆ. ಅದಕ್ಕಿಂತ ನಮ್ಮ
ಮನುಷ್ಯನ ಚರ್ಮ ತುಂಬ ಒಳ್ಳೆಯದು, ಪ್ರೊಟೆಕ್ಟ್ ಮಾಡುತ್ತೆ, ಅದನ್ನು ವೂಂಡಿಂದ ಪ್ರೊಟೆಕ್ಟ್ ಮಾಡುತ್ತೆ, ಇನ್ಫೆಕ್ಷನ್ ರೇಟ್ ಕಮ್ಮಿ ಮಾಡುತ್ತೆ, ಪೇಯ್ನ್ ಕಮ್ಮಿ ಮಾಡುತ್ತೆ. ಹಾಗಾಗಿ ಅವ್ರದ್ದು ದೇಹ ಸ್ವಂತ ಹೀಲಿಂಗ್ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಸ್ಕಿನ್ ಅವ್ರ ಸ್ಕಿನ್ನಲ್ಲಿ ಗ್ರೋ ಆಗೋದಿಲ್ಲ. ನಾವು ಸ್ಕಿನ್ನು ಆ ಜಾಗವನ್ನು ಕವರ್ ಮಾಡಲಿಕ್ಕೆ ಮಾತ್ರ ಹಾಕೋದು, ಯಾಕೆಂದರೆ ಅದು ಇನ್ಫೆಕ್ಷನ್ ರೇಟ್ ಕಮ್ಮಿ ಮಾಡ್ತದೆ. ಸೊ ಇದು ಒಂದು ಕಾನ್ಸೆಪ್ಟ್. ಈ ಚರ್ಮವನ್ನು ಯಾರು ಬೇಕಾದ್ರೂ ಕೊಡ್ಬೋದು. ನಾನು ಹೇಳಿದಾಗೆ ಬದುಕಿದ್ದಾಗಲೂ ಕೊಡ್ಬೋದು, ಸತ್ತ ಮೇಲೂ ಕೊಡ್ಬೋದು. ಸತ್ತ ಮೇಲೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಕೆಲವರಿಗೆಲ್ಲ ಬಣ್ಣ ತೆಗೀತದೆ. ಚರ್ಮದಾನ ಅಂದರೆ ಏನು ಅಂದರೆ ಇಡೀ ಚರ್ಮವನ್ನು ಫುಲ್ ತೆಗೆಯೋದಲ್ಲ. ಆ ಚರ್ಮದಲ್ಲಿ 2 ಲೇಯರ್ ಇರ್ತದೆ. ಒಂದು ಮೇಲಿನ ಲೇಯರ್ ಕಾಲ್ಡ್ ಎಪಿಡರ್ಮಿಸ್ ಅಂತ ಹೇಳ್ತಾರೆ, ಕೆಳಗಡೆ ಡರ್ಮಿಸ್ ಅಂತ ಹೇಳ್ತಾರೆ. ನಮಗೆ ಬೇಕಾಗಿರೋದು ಸ್ವಲ್ಪ ಎಪಿಡರ್ಮಿಸ್, ಒಂಚೂರು ಅರ್ಧ ಡರ್ಮಿಸ್ ಬರ್ತದೆ. ಅದನ್ನು ನೀವು ತರಕಾರಿ ಸಿಪ್ಪೆ ಸುಲಿಯುವಂಥ ಒಂದು ಮಿಷಿನ್ ಇರ್ತದಲ್ಲ, ಆ ಥರ ಒಂದು ನಮ್ಮದು ಸೊಫಿಸ್ಟಿಕೇಟೆಡ್ ಮಿಷಿನ್ ಇರ್ತದೆ. ಅದರಲ್ಲಿ ಚರ್ಮವನ್ನು ತೆಗಿತಾರೆ. ಅದನ್ನು ತೆಗೆದು ಒಂದು ಸಂರಕ್ಷಣಾ ದ್ರವದೆಲ್ಲ ಇಟ್ಟು ಎಷ್ಟು ವರ್ಷ ಒಂದು 5 ವರ್ಷದವರೆಗೆ ಇಡ್ಬೋದು, ಸರಿಯಾಗಿ ಇಟ್ಟರೆ. ಸೊ ಒಬ್ಬ ಮನುಷ್ಯನ ದೇಹದಿಂದ ಚರ್ಮ ತೆಗೆದ್ರೆ ಸಾಧಾರಣ 3 ರಿಂದ 5 ಜನಗಳಿಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಸಿಟಿ ಜನರಿಗೆಲ್ಲ ಗೊತ್ತಿದೆ ಚರ್ಮದಾನ, ಅದೇ ರೀತಿ ಅಂಗಾಂಗದಾನದ ಬಗ್ಗೆ ಗೊತ್ತಿದೆ. ಆದರೆ ಗ್ರಾಮೀಣ ಪ್ರದೇಶಗಳಿಗೆ ಹೋದಾಗ ಯಾವ ರೀತಿಯಲ್ಲಿ ಅದನ್ನು ಎದುರಿಸಬೇಕಾಗುತ್ತೆ ಅನ್ನೋಂಥದ್ದು? ಗ್ರಾಮೀಣ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಒಂದು ಅವೇರ್ನೆಸ್ ಇಲ್ಲ, ನಾನು ಹೇಳಿದಾಗೆ. ಮತ್ತು ಅವರಿಗೆ ಕಟ್ಟುಪಾಡುಗಳು ಜಾಸ್ತಿ, ಸಾಂಸ್ಕೃತಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಧಾರ್ಮಿಕವಾಗಲಿ ಕಟ್ಟುಪಾಡುಗಳು. ಅವರಿಗೆ ಕೆಲವು ಸತ ಅಪನಂಬಿಕೆಗಳು, ಕೆಲವುದು ಅದು ಸತ್ಯನೋ ಅಲ್ವೋ ಅಂತ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಕೆಲವು ಸತಿ ಹೀಗಿರುತ್ತೆ. ಅದನ್ನು ನಾವು ನಮ್ಮಂಥ ರೋಟ್ರಿ ಕ್ಲಬ್ಬು ಅಥವಾ ಲಯನ್ಸ್ ಕ್ಲಬ್ಬು ಈ ಥರ ಸೊಸೈಟಿಗಳು ನಾವು ಹೋಗಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಖಂಡಿತ ಅಲ್ಲೂ ಸಹ ತುಂಬ ಜನ ಬರ್ತಾರೆ. ಈಗ ನಾನು KMC ಇರೋದ್ರಿಂದ ಹೆಚ್ಚಿನ ಬಾಡಿ ಡೊನೇಷನ್ ಅಂತ ಹೇಳಿ ಬರೋದು ಹೆಚ್ಚಿನವರು ವಿಲೇಜ್ನವರೇ ಬರ್ತಾರೆ. ಓಕೆ, ಈಗ ಅಪನಂಬಿಕೆ ಅಂತ ಹೇಳಿದ್ರಿ ಸರ್. ಈ ಒಂದು ಅಪನಂಬಿಕೆ ಗ್ರಾಮೀಣ ಪ್ರದೇಶದ ಒಂದು ಹೋಲಿಸಿದ್ರೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದು ಡಾಕ್ಟರ್? ಅಪನಂಬಿಕೆಗಳು ಅಂದರೆ ಹೆಚ್ಚಾಗಿ ಧಾರ್ಮಿಕವಾಗಿ ಅಪನಂಬಿಕೆ. ಬಟ್ ನಮ್ಮ ಯಾವುದೇ ಧರ್ಮ ತಗೊಳ್ಳಿ, ಇಂಡಿಯಾದಲ್ಲಿರುವಂಥದ್ದು ಎಲ್ಲದರಲ್ಲೂ ಪರೋಪಕಾರಾರ್ಥಂ ಇದಂ ಶರೀರಂ. ಸೊ ಹಾಗಾಗಿ ಕೆಲವು ತಪ್ಪು ಕಲ್ಪನೆಗಳು ಉಂಟು. ನಾವು ನಮ್ಮ ರೋಟ್ರಿ ಕ್ಲಬ್ ಥರ ಸಂಸ್ಥೆಗಳಿಂದ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿ ಕೆಲವು ಕಡೆ ಸ್ಕೂಲಲ್ಲಾಗಲಿ, ಕಾಲೇಜ್ನಲ್ಲಾಗಲಿ, ಅಥವಾ ಈ ಧಾರ್ಮಿಕ ಸಭೆಗಳಲ್ಲಾಗಲಿ ಅಂತಹ ಮುಖಂಡರು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿದರೆ ಈ ತಪ್ಪು ಕಲ್ಪನೆಗಳು ಹೋಗೋದು ಖಂಡಿತ. ಸೊ ಇದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ, ಯಾಕೆಂದರೆ ಧಾರ್ಮಿಕ ನಂಬಿಕೆಗಳನ್ನು ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ತುಂಬ ಸಮಯ ಬೇಕಾಗ್ತದೆ. ಸೊ ಎಸ್ಪೆಷಲಿ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ. ಸಿಟಿಯಲ್ಲಾದರೆ ಅವರಿಗೆ ಎಕ್ಸ್ಪೋಷರ್ ಇರ್ತದೆ, ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇರ್ತದೆ, ಹಾಗಾಗಿ ಸುಲಭ ಆಗ್ತದೆ. ಓಕೆ, ಯಾವೆಲ್ಲ ಅಂಗಗಳನ್ನು ದಾನ ಮಾಡ್ಬೋದು ಅಂತ ಆಗಲೇ ನೀವು ಹೇಳಿದ್ರಿ. ಆದರೆ ಯಾರ್ಯಾರು ಈ ಒಂದು ಅಂಗಗಳನ್ನು ಅಥವಾ ಒಂದು ಚರ್ಮ ದಾನವನ್ನು ಮಾಡ್ಬೋದು ಅನ್ನೋದು ಡಾಕ್ಟರ್? ಮತ್ತೆ ಹೇಗೆ ಅದು ಪ್ರಕ್ರಿಯೆ ಹೇಗಿರುತ್ತೆ? ಮೊದಲೇ ಹೇಳಿದಾಗೆ ಚರ್ಮದಾನವನ್ನು ಬದುಕಿದ್ದಾಗಲೂ ಸಹ ಮಾಡ್ಬೋದು. ಅಂದರೆ ಹತ್ತಿರದ ಸಂಬಂಧಿಗಳಿಗೆ, ಯಾರಿಗೂ ತುಂಬ ಆ್ಯಸಿಡ್ ಬಿದ್ದಿರುತ್ತೆ ಅಂಥವರಿಗೆಲ್ಲ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಚರ್ಮದಾನ ಮಾಡ್ತಾರೆ. ಮನೆಯವರು ಮಾಡ್ತಾರೆ, ಹೊರಗಡೆಯವರು ಮಾಡ್ತಾರೆ. ಒಂದದು. ಇನ್ನೊಂದು ಸತ್ತ ಮೇಲೆ ಚರ್ಮದಾನ ಮಾಡೋದು. ಏಕೆಂದರೆ ಕೆಲವರು ಬಾಡಿ ಡೊನೇಷನ್ ಅಂತ ಮಾಡ್ತಾರೆ. ಸತ್ತ ಮೇಲೆ ಚರ್ಮದಾನ ಮಾಡೋದ್ರಿಂದಾಗಿ ನಮಗೆ ತುಂಬ ಚರ್ಮ ಸಿಗ್ತದೆ. ಬಾಡಿ ಹಿಂಭಾಗದ ಭಾಗದಿಂದ ದೇಹವನ್ನು ವಿರೂಪಗೊಳಿಸದೇ ಇರುವಂತೆ ನಾವು ಚರ್ಮವನ್ನು ತಗೊಳ್ಬೋದು. ಸೊ ಅದು ಮೊದಲೇ ಹೇಳಿದಾಗೆ 6 ರಿಂದ 10 ಗಂಟೆ ಒಳಗಡೆ ಹೊರಗಡೆನ ಟೆಂಪ್ರೇಚರ್ ಮೇಲೆ ಡಿಪೆಂಡು. ಸೊ ಅದನ್ನು ನಾವು ಚರ್ಮ ಕಲೆಕ್ಟ್ ಮಾಡ್ತಾರೆ, ಬಂದುಬಿಟ್ಟು ನಮ್ಮ ಡಾಕ್ಟರ್ಸೇ ಬಂದು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಬ್ಯಾಂಕಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಮತ್ತು ನಿಮಗೆ ಕೆಲವರಿಗೆ ಸ್ವಲ್ಪ ಹೆದರಿಕೆ ಇರುತ್ತೆ ಬಾಡಿ ಡೊನೇಷನ್ ಅಂತ ಹೇಳುವಾಗ, ಆರ್ಗನ್ ಡೊನೇಷನ್ ಅಂತ ಹೇಳುವಾಗ. ಚರ್ಮದಾನ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಕೆಲವರು ಬರ್ಕೊಟ್ಟು ಹೋಗಿರ್ತಾರೆ, ನಾನು ಚರ್ಮದಾನಕ್ಕೆ ರೆಡಿ ಇದ್ದೇನೆ ಅಂತ. ಸೊ ಆ ಥರ ಬ್ಯಾಂಕಲ್ಲಿ ಸಹ ನಾವು ಎಂಟ್ರಿ ಮಾಡ್ಕೋಬೋದು. ಓಕೆ, ಈಗ ಒಂದು ಸುಟ್ಟ ಗಾಯದ ರೋಗಿಗಳಿರ್ತಾರೆ, ಸೊ ಅವರಿಗೆ ಈ ಒಂದು ಚರ್ಮದಾನ ಎಷ್ಟು ಉಪಯೋಗ ಆಗ್ಬೋದು ಅಂತ ಡಾಕ್ಟರ್? ಸುಟ್ಟ ಗಾಯ ಆಗಲಿ ಅಥವಾ ಆ್ಯಸಿಡ್ ಥ್ರೋ ಆಗಿರಲಿ ಅಥವಾ ಈಗ ಆಕ್ಸಿಡೆಂಟ್ಗಳಲ್ಲಿ ಚರ್ಮ ಕಳ್ಕೊಂಡಾಗಲಿ, ಚರ್ಮ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ತಾನಾಗಿ ಹೀಲಾಗುವ ಪ್ರಕ್ರಿಯೆ ಇರ್ತದೆ. ಬಟ್ ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಇನ್ಫೆಕ್ಷನ್ಗಳು ಅದು ತುಂಬ ಅದರದ್ದು ಹೀಲಿಂಗ್, ಅದು ಗುಣ ಆಗುವ ಪ್ರಕ್ರಿಯೆಯನ್ನು ಸ್ಲೋ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಚರ್ಮವನ್ನು ಕವರ್ ಮಾಡಬೇಕು. ಸೊ ಹಾಗಾಗಿ ಈ ಚರ್ಮದಾನ ತುಂಬ ಹೆಲ್ಪ್ ಆಗುತ್ತೆ. ಒಬ್ಬರ ಪ್ರಾಣ ಉಳಿಸುವಂಥ ಒಂದು ಕಾರ್ಯ ಚರ್ಮದಾನ. ಓಕೆ, ಎಸ್ ಡಾಕ್ಟರ್, ನೀವು ಆಗಲೇ ಕೊಡುಗೆಗಳ ಬಗ್ಗೆ ಹೇಳಿದ್ರಿ. ಸೊ ಏನಾದರೂ ಹೇಳಲಿಕ್ಕಿದ್ರೆ ಒಂದು ಕಹಳೆ ನ್ಯೂಸ್ನ ಮುಖಾಂತರ ಹೇಳ್ಬೋದು ಸರ್? ಥ್ಯಾಂಕ್ ಯು, ನಮ್ಮನ್ನು ಹೋಸ್ಟ್ ಮಾಡಿದ್ದಕ್ಕೆ ಇಲ್ಲಿ ಈ ಚಾನಲಲ್ಲಿ. ಓಕೆ, ನಾವು
ಒಂದು ಮೆಸೇಜ್ ಕೊಡಬೇಕು ಈ ಪ್ರೋಗ್ರಾಮ್ ಮುಖಾಂತರ. ನಮ್ಮ ಮೂಢನಂಬಿಕೆಗಳನ್ನು ನಾವು ಬಿಡಬೇಕು, ಜನರಿಗೆ ಸಹಾಯ ಆಗುವಂಥ ಕೆಲಸಗಳನ್ನು ಮಾಡಬೇಕು. ನಮ್ಮ ಬಾಡಿಯಿಂದ ಬೇರೆಯವರಿಗೆ ಬೆನಿಫಿಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ನಿಮ್ಮ ಅಂಗಾಂಗ ದಾನ, ಇದು ಸ್ಕಿನ್ ಡೊನೇಷನ್ನೇ ಇರ್ಬೋದು ಅಥವಾ ಬೇರೆ ಥರದ ಡೊನೇಷನ್ಗಳೇ ಇರ್ಬೋದು. ನಮ್ಮ ಕಲೀಗ್ ಡಾಕ್ಟರ್ ಕುಮಾರ್ ಹೇಳಿದಂತೆ ನೀವೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದವರು ಈಗ ಒಂದು ಸೈಟ್ ಮಾಡಿದ್ದಾರೆ, ವೆಬ್ಸೈಟ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನಿಮ್ಮ ಪ್ಲೆಜ್ಜನ್ನು ತೊಗೊಳ್ಬೋದು. ನೀವೆಲ್ಲ ಪ್ಲೆಜ್ ಮಾಡ್ಬೋದು. ನಾನು ನನ್ನ ಬಾಡಿಯನ್ನು ಡೊನೇಟ್ ಮಾಡ್ತೇನೆ ಅಥವಾ ಆರ್ಗನನ್ನು ಡೊನೇಟ್ ಮಾಡ್ತೀನಿ ಅಂತ ಪ್ಲೆಜ್ ಮಾಡ್ಬೋದು. ಈ ಪ್ರೋಗ್ರಾಮ್ ಮುಖಾಂತರ ನಾವೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಎಲ್ಲರೂ ಬೇರೆಯವರಿಗಾಗಿ ಏನಾದರೂ ಮಾಡಿ. ಆ್ಯಂಡ್ ಇದೊಂದು ಅವಕಾಶ ನಿಮಗೆ ಆರ್ಗನ್ ಡೊನೇಷನ್ ಮತ್ತು ಬೇರೆ ಥರದ ಡೊನೇಷನ್ಗಳನ್ನು ಮಾಡುವಂಥ ಒಂದು ಅವಕಾಶ. ಇದನ್ನು ಸದುಪಯೋಗ ಪಡಿಸಿಕೊಂಡು ನೀವು ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಸ್ ಸರ್, ತುಂಬ ಧನ್ಯವಾದ. ಯಾಕಂತ ಹೇಳಿದರೆ ಡಾಕ್ಟರ್ಸ್ನವರು ಅವರವರ ಕೆಲಸದಲ್ಲೇ ಬ್ಯುಸಿ ಆಗಿರ್ತಾರೆ, ಆದರೆ ಈ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಕೂಡ ತೊಡಗಿಕೊಂಡು ಇಷ್ಟೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಭಾಗವಹಿಸಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8196915577. ಎಸ್, ಇದೀಗ ನಮ್ಮ ಜೊತೆಗೆ RCMT ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಚೇರ್ಮನ್ ಆಗಿರುವಂತಹ ರೋಟರಿಯನ್ ಡಾಕ್ಟರ್ ಶ್ರೀಧರ್ ಡಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ಎಸ್, ನಾನು ತುಂಬ ಕ್ವೆಶನ್ ಕೇಳಿದೆ ಸರ್ ಆಲ್ರೆಡಿ. ಅಂದರೆ ಅಂಗಾಂಗ ದಾನ, ಅದೇ ರೀತಿ ಚರ್ಮ ಮತ್ತು ಬಾಡಿ, ಸೊ ಈ ಒಂದು ಡೊನೇಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಆಲ್ರೆಡಿ. ಸೊ ಇದಕ್ಕೆ ಸಂಘ ಸಂಸ್ಥೆಗಳು ಆಗಿರ್ಬೋದು ಅಥವಾ ಕಾನೂನು ಯಾವ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋದು ಡಾಕ್ಟರ್? ಮುಖ್ಯವಾಗಿ ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳಿದ್ದೇವಲ್ವ, ಓಕೆ, ಜಾಗೃತಿಯನ್ನು ಪಡಿಬೇಕು. ಓಕೆ, ಸರ್ಕಾರ ಜನಜಾಗೃತಿ ಮತ್ತು ಶಿಕ್ಷಣ ಸಂಸ್ಥೆಗಳು ಓಕೆ, ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಬೇಕು. ಓಕೆ, ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರ್ ಯಾವುದಿದೆ ಓಕೆ, ಓಕೆ, ಅದೊಂದು ಸುಲಭವಾಗಿ ಮಾಡಲು ಗೌರ್ಮೆಂಟ್ ಸರ್ಕಾರ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಓಕೆ, ಓಕೆ. ಯಾಕಂದರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ ತಕ್ಷಣ ಜನರಿಗೆ ಒಂದು ಭಯ ಆಗತ್ತೆ. ಓಕೆ, ಓಕೆ. ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಇರ್ಬೋದು ಪ್ರೊಸೀಜರ್ ಅದಿದೆ ಅಂತ ಹೇಳಿ. ಆ್ಯಕ್ಚುಲಿ ನೋಡೋದಾದರೆ ಸರ್ಕಾರ ಏನು ಮಾಡಬೇಕಂದ್ರೆ ಪ್ರೊಸೀಜರನ್ನು ಎಲ್ಲ ಅಂದರೆ ಹೇಗೆ ಮಾಡ್ತಾರೆ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಹೇಗೆ ಮಾಡ್ಬೋದು ಅಂತ ಹೇಳಿ ಜನ ಜಾಗೃತಿ ಮಾಡಿದರೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಆಗ ಜನರು ಮುಂದೆ ಬಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೂ ಬಯಸ್ತಾರೆ. ಮತ್ತು ನಿಯಮಿತ ಸಂಸ್ಥೆಗಳಿದೆ, ತೋಟ ಮತ್ತು ನೋಟೋ ಅಂತ ಹೇಳಿ. ಅದನ್ನು ಟ್ರಾನ್ಸ್ಪರೆನ್ಸಿ ತರಬೇಕು ಸರ್ಕಾರ. ಟ್ರಾನ್ಸ್ಪರೆನ್ಸಿ ತಂದಾಗ ಅವುಗಳು ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡಿ ಮತ್ತು ಹೇಗೆ ಅಂಗ ದಾನವನ್ನು ಮಾಡಬಹುದು ಅಂತ ಹೇಳಿ ಜನರನ್ನು ಅವರು ತಿಳಿಸ್ಬೋದು. ಅಂದರೆ ಪ್ರೊಸೀಜರ್ ಹೇಗೆ ಇದೆ, ಅಂದರೆ ನೀವು ಹೇಗೆ ಫಾರ್ಮ್ ಫಿಲ್ ಮಾಡಬೇಕು, ಮತ್ತು ನೀವು ಹೇಗೆ ಅದನ್ನು ಮುಂದೆ ಬಂದು ಡೊನೇಟ್ ಮಾಡಲಿಕ್ಕೂ ಏನೆಲ್ಲ ಪ್ರೊಸೀಜರ್ ಇದೆ, ಎಷ್ಟು ಸಿಂಪಲ್ ಆಗಿದೆ ಅದೆಲ್ಲ. ಅಂದರೆ ಕಾನೂನು ಕೂಡ, ಅಂದರೆ ಕಾನೂನಾತ್ಮಕವಾಗಿ ಕೂಡ ಅದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಎರಡೂ ಇದೆ, ಎರಡೂ ಕೈ ಜೋಡಿಸ್ಬೇಕು, ಸರ್ಕಾರ ಕೈ ಜೋಡಿಸ್ಬೇಕು ಮತ್ತು ಸಂಘ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆ, ಈ ಮೂರು ಒಟ್ಟು ಸೇರಿದ್ರೆ ಖಂಡಿತ ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೋದು.
ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಅವೇರ್ನೆಸ್ ಬಗ್ಗೆ, ಅಂದರೆ ಕಾನೂನು ರೀತಿಯಲ್ಲಿ ಯಾವ ರೀತಿಯ ಕ್ರಮ ಕೈಗೊಂಡ್ರೆ ಇದಕ್ಕೆ ಉತ್ತಮ ಅನ್ನುವಂಥ ಬಗ್ಗೆ ಮಾಹಿತಿ ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಆಗಲೇ ಹೇಳ್ತಾ ಇದ್ರಿ ನೀವು ಯಾರೆಲ್ಲ ಅಂಗಗಳನ್ನು ದಾನ ಮಾಡ್ಬೋದು, ಜೊತೆಗೆ ಯಾವ ಅಂಗಗಳನ್ನು ದಾನ ಮಾಡ್ಬೋದು ಅಂತ. ಸೊ ದಾನಗಳಲ್ಲಿ ಮಹಾದಾನ ಅಂತ ಹೇಳಿದರೆ ಅದು ನೇತ್ರದಾನ ಅಂತ ಹೇಳ್ಬೋದು ಸರ್. ಇದರ ಬಗ್ಗೆ ಹೇಳೋದಾದ್ರೆ ನೇತ್ರದಾನ ಅಂತ ಹೇಳೋದು ಸಹ ಮರಣಾನಂತರ ಕೊಡುವಂಥದ್ದು ಒಂದು ದಾನ. ನೇತ್ರದಾನ ಅಂದರೆ ಕಣ್ಣು ಪೂರ್ತಿ ತೆಗೆದು ಕೊಡೋದಲ್ಲ. ಅದರಲ್ಲಿ ನಮ್ಮ ಕಣ್ಣಿನ ಮುಂಭಾಗದಲ್ಲಿ ಕಪ್ಪು ಒಂದು ಸರ್ಕಲ್ ಕಾಣ್ತದಲ್ಲ, ಅದಕ್ಕೆ ಒಂದು ಕವರ್ ಆಗಿರುವಂಥ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಥರ ಇರುವಂಥ ಒಂದು ಆರ್ಗನ್ ಇರ್ತದೆ, ಅದಕ್ಕೆ ಕಾರ್ನಿಯಾ ಅಂತ ಹೇಳ್ತಾರೆ. ಸೊ ಈ ಕಾರ್ನಿಯಾವನ್ನು ಕಟ್ ಮಾಡಿ ತೆಗಿತಾರೆ, ಮತ್ತು ಅದಕ್ಕೆ ಮೇಲೆ ಹತ್ತಿ ಇಟ್ಟು ಮುಚ್ಚಿ ಕೊಡ್ತಾರೆ. ಇದು ಸತ್ತ ಮೇಲೆ ಕೊಡುವಂತಹ ಪ್ರಕ್ರಿಯೆ ಇದು. ಈ ಕಾರ್ನಿಯಾ ಕೊಡೋದ್ರಿಂದಾಗಿ ಕೆಲವರಲ್ಲಿ ಈ ಕಣ್ಣಿಗೆ ಪೊರೆ ಬರೋದು ಎಲ್ಲ ಹೇಳ್ತಾರಲ್ಲ, ಸೊ ಅಂಥವರಿಗೆ ಇದು ಕಾರ್ನಿಯಾ ಕೊಡೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿಯ 2 ಕಣ್ಣಿನಿಂದ 2 ಜನರಿಗೆ ದೃಷ್ಟಿ ಸಿಗುವಂಥ ಚಾನ್ಸ್ ಜಾಸ್ತಿ ಇದೆ. ಓಕೆ. ಇನ್ನು ಬಾಡಿ ಡೊನೇಟ್ ಅಂತ ಹೇಳ್ತಾರೆ ಸರ್, ಅಂದರೆ ದೇಹದಾನ. ಸೊ ಇದು ಯಾವ ರೀತಿಯಲ್ಲಿರುತ್ತೆ ಪ್ರಕ್ರಿಯೆ, ಇದರ ಮಹತ್ವ ಏನು ಅನ್ನೋಂಥದ್ದು? ಈಗ ಮೆಡಿಕಲ್ ಸೈನ್ಸ್ ಎಷ್ಟು ಮುಂದುವರೆದಿದೆ, ಸೊ ಅದಕ್ಕೆ ಈ ಥರ ದೇಹದಾನಗಳು ಒಂದು ಮುಖ್ಯವಾದ ಪ್ರಕ್ರಿಯೆ ಅದು. ಯಾಕೆಂದರೆ ಒಬ್ಬ ವೈದ್ಯನ ಆಗಬೇಕಾದ್ರೆ ಅಲೋಪತಿ ಆಗಲಿ, ಆಯುರ್ವೇದ ಆಗಲಿ, ಅಥವಾ ಹೋಮಿಯೋಪತಿ ಆಗಲಿ, ಅಥವಾ ಯಾವುದೇ ಮೆಡಿಸಿನಲ್ ಸಿಸ್ಟಮ್ ಆಗಲಿ, ದೇಹದ ಬಗ್ಗೆ ನಮಗೆ ಆ ಡಾಕ್ಟರಿಗೆ ಅರಿವಿರಬೇಕು. ಸೊ ಅದನ್ನು ಮಾಡಬೇಕಾದ್ರೆ ನಾವು ಮನುಷ್ಯ ದೇಹವನ್ನೇ ನೋಡಬೇಕು. ನಾವು ಇಲಿ ಕಟ್ ಮಾಡಿ ಅದರೊಳಗಡೆ ಹೀಗಿದೆ, ನಮ್ಮ ದೇಹದಲ್ಲಿ ಹೀಗಿರ್ಬೋದು ಅಂತ, ಅದು ಹಿಂದಿನ ಕಾಲದಲ್ಲಿ ಹಾಗೆ ಮಾಡ್ತಾಯಿದ್ರು. ಆದರೆ ಈಗ ನಮ್ಮ ದೇಹವೇ ಸಿಗ್ತಾ ಇರುವಾಗ, ಸೊ ದೇಹದಾನ ಒಂದು ಅತ್ಯುತ್ತಮವಾದ ಒಂದು ದಾನ. ಕೊನೆಗೆ ಸುಟ್ಟು ಹೋಗಿ ಅಥವಾ ಮಣ್ಣಾಗಿ ಹೋಗುವಂಥ ಈ ದೇಹವನ್ನು ಒಂದು ಮೆಡಿಕಲ್ ಕಾಲೇಜಿಗೆ ಡೊನೇಟ್ ಮಾಡಿದರೆ, ಸೊ ಅದರಿಂದಾಗಿ ಸಾಧಾರಣವಾಗಿ ಒಂದೊಂದು ಬಾಡಿಯಿಂದ ಸಾಧಾರಣ ಒಂದು 25 ಜನ ಡಾಕ್ಟರ್ಸ್ ಅದನ್ನು ಓದಿಬಿಟ್ಟು ಅರ್ಥ ಮಾಡ್ಕೊಳ್ತಾರೆ ದೇಹದ ಬಗ್ಗೆ. ಸೊ ಇದನ್ನು ಕೊಡುವುದು ಹೇಗೆ ಅಂದರೆ, ನೀವು ಇರುವಾಗಲೇ ನಾವು ದೇಹದಾನಿ ನನಗೆ ಇಚ್ಛೆ ಇದೆ ಅಂತ ಹೇಳಿ ಒಂದು ಫಾರ್ಮ್ ಕೊಡ್ಬೋದು. ಯಾರು ಕೊಡ್ಬೋದು? ಯಾರು ಬೇಕಾದರೂ ಕೊಡ್ಬೋದು. ಏನಾದರೂ ನಿರ್ಬಂಧನೆಗಳು? ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಬಟ್ ಅದು ಹೇಳ್ತೀನಿ, ಯಾರು ಬೇಕಾದ್ರೂ ಮನಸ್ಸಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆ ನಾನು ದಾನ ಮಾಡ್ತೇನೆ ಅಂದರೆ, ಎಲ್ಲಿ ಸುತ್ತಮುತ್ತ ಯಾವ ಮೆಡಿಕಲ್ ಕಾಲೇಜ್ ಹತ್ತಿರದಲ್ಲಿದೆಯಾ ಅಲ್ಲಿ ನೀವು ಫಾರ್ಮ್ ಫಿಲ್ ಮಾಡಿ ಕೊಟ್ಟಿಡ್ಬೋದು. ಮರಣಾನಂತರ ಅವರಿಗೆ ಫೋನ್ ಮಾಡಿ ನಿಮ್ಮ ಸಂಬಂಧಿಕರು ತಿಳಿಸ್ಬೇಕಾಗ್ತದೆ. ತಿಳಿಸ್ತಾ ಇದ್ರೆ ನಮಗೆ ಗೊತ್ತಾಗೋದಿಲ್ಲ, ಸೊ ಅದು ವೇಸ್ಟ್ ಆಗ್ತದೆ. ಸೊ ಒಂದದು. ಮತ್ತು ಈಗ ಮರಣಾನಂತರ ಅವ್ರ ಸಂಬಂಧಿಕರು ತಿಳಿಸ್ತಾರೆ, ಓಕೆ ಹೀಗೆ ಒಂದು ಆಗಿದೆ, ಇವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ. ನಮ್ಮಲ್ಲಿಂದ ವೆಹಿಕಲ್ಲು ಆಂಬ್ಯುಲೆನ್ಸ್ ಕಳಿಸಿ ಅದನ್ನು ತಗೊಂಡು ಬರೋ ವ್ಯವಸ್ಥೆ ನಾವು ಮಾಡ್ತೇವೆ. ಬಟ್ ಆ ಮನೆಗೆ ಹೋದಾಗ ಅಲ್ಲಿ ಇನ್ನೊಬ್ಬರು ಯಾರೋ ಸಂಬಂಧಿಕರು ಅಥವಾ ಅವರ ಮಕ್ಕಳು ಅಥವಾ ಹತ್ತಿರ ಸಂಬಂಧಿಗಳು ಇಲ್ಲ ನಾವು ಕೊಡೋದಿಲ್ಲ ಅಂಥೇಳಿ ನಾವು ಹಾಗೆ ವಾಪಸ್ ಬರಬೇಕಾಗ್ತದೆ. ಯಾವುದೇ ರೀತಿಯ ನಿರ್ಬಂಧನೆಗಳಿಲ್ಲ. ನಾನು ಬಾಡಿ ಡೊನೇಷನ್ ಫಾರ್ಮ್ ಫಿಲ್ ಮಾಡಿದ್ದೇನೆ ಹಾಗಾಗಿ ನಮಗೆ ನೀವು ಕೊಡಲೇಬೇಕು ಅಂತ ಯಾವ ಸಂಸ್ಥೆಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳಬಾರ್ದು ಹಾಗೆ. ಸೊ ಹಾಗಾಗಿ ಅದೊಂದು ಫ್ರೀಡಮ್ ಇರ್ತದೆ. ಯಾರು ಅವ್ರ ಸಂಬಂಧಿಕರಿಗೆ ಸತ್ತ ಮೇಲೆ ಆ ಸಂಬಂಧಿಕರ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತು ಬಾಡಿ ಬಂದ ಮೇಲೆ ನಮ್ಮಲ್ಲಿ ಅದನ್ನು ಒಂದು ಫಾರ್ಮಲ್ಲಿಂತ ಒಂದು ಸೊಲ್ಯೂಷನ್ ಉಂಟು, ಅದನ್ನೆಲ್ಲ ಬಾಡಿಗೆ ಇಂಜೆಕ್ಟ್ ಮಾಡಿ ನಾವು ಪ್ರಿಸರ್ವ್ ಮಾಡಿಟ್ಟಿರ್ತೇವೆ. 3 ತಿಂಗಳವರೆಗೆ ಸಾಧಾರಣವಾಗಿ ಪ್ರಿಸರ್ವ್ ಆಗಿರುತ್ತೆ. ಆ 3 ತಿಂಗಳ ಒಳಗಡೆ ಇನ್ಯಾರಾದರೂ ಬಂದು ಇಲ್ಲ ನಮಗೆ ಆ ಬಾಡಿ ಬೇಕು ಅಂತ ಹೇಳಿದರೆ ಅವಾಗಲೂ ಸಹ ವಾಪಸ್ ಕೊಡ್ತಾರೆ. ಓಕೆ. ಸೊ ಇದು ಬಾಡಿ ಡೊನೇಷನ್ ಮಾಡುವಂಥ ಪ್ರಕ್ರಿಯೆ. ಒಂದು ಬಾಡಿ ಸಿಕ್ಕಿದ ಮೇಲೆ, ದೇಹ ಸಿಕ್ಕಿದ ಮೇಲೆ, ನಾನು ಆಗಲೇ ಹೇಳಿದಾಗೆ ಎಲ್ಲ ರೀತಿಯ ವೈದ್ಯಕೀಯ ವಿದ್ಯಾರ್ಥಿಗಳು ಆ ಬಾಡಿಯಿಂದ ತುಂಬ ಕಲಿತಾರೆ. ಓಕೆ, ಅದೇ ನಮಗೆ ಟೀಚರ್ ಆಗಿಬಿಟ್ಟಿರುತ್ತೆ ಅವಾಗ. ಮತ್ತು ಈ ಸ್ನಾತಕೋತ್ತರ ಪದವಿಗೆ ಹೋಗ್ತಾರಲ್ಲ, ಸೂಪರ್ ಸ್ಪೆಷಾಲಿಟಿಗಳು, ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಅವರು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕಲಿಬೇಕಂತ ಇರ್ತದೆ. ಸೊ ಆವಾಗ ದೇಹದ ಈ ಭಾಗಗಳಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ಓಕೆ. ಎಸ್ ಸರ್, ಅಂಗಾಂಗ ದಾನ ಮತ್ತು ಬಾಡಿ ಡೊನೇಟ್ ಆ್ಯಂಡ್ ಸ್ಕಿನ್ ಡೊನೇಟ್, ಸೊ ಇದರ ಬಗ್ಗೆ ಸಾಕಷ್ಟು ರೀತಿಯ ಮಾಹಿತಿ ನೀಡಿದ್ರಿ ಸರ್. ಕಾನೂನು ಅಂಶಗಳಾಗಿರ್ಬೋದು ಅಥವಾ ಯಾರ್ಯಾರು ದಾನ ಮಾಡ್ಬೋದು, ಯಾವ ಅಂಗಗಳನ್ನು ದಾನ ಮಾಡ್ಬೋದು, ಎಲ್ಲದರ ಬಗ್ಗೆ ಮಾಹಿತಿ ನೀಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮೊಂದು ಮಾಹಿತಿ. ತುಂಬ ಧನ್ಯವಾದ. ಇದೊಂದು ಉತ್ತಮ ಕಾರ್ಯಗಳು ನೀವು ಮಾಡ್ತಾ ಇದ್ದೀರಾ ಸಮಾಜಕ್ಕೋಸ್ಕರ. ಕಹಳೆ ಚಾನಲ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರೋಟರಿ ಕ್ಲಬ್ ಮಣಿಪಾಲ್ ಟೌನ್ ಇದರ ಕಾರ್ಯದರ್ಶಿಯಾಗಿರುವಂತಹ ರೋಟರಿಯನ್ ಡಾಕ್ಟರ್ ನವೀನ್ ಕುಮಾರ್ ಕೂಡಮರ್ ಅವರಿದ್ದಾರೆ. ಸೊ ಅದರ ಜೊತೆಗೆ ಆರ್ಗನ್ ಡೊನೇಷನ್ ಅಂದರೆ ಸ್ಕಿನ್ ಆ್ಯಂಡ್ ಆರ್ಗನ್ ಡೊನೇಷನ್ ಇದರ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿರುವಂತಹ ರೋಟರಿಯನ್ ಸಚ್ಚಿದಾನಂದ ನಾಯಕ್ ಅವರಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಆ್ಯಂಡ್ ಅಂಗಾಂಗ ದಾನದ ಕುರಿತು ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಎಸ್, ನಮಸ್ತೆ, ಇಬ್ಬರಿಗೂ ಕೂಡ ನಮಸ್ತೆ. ಎಸ್, ಡಾಕ್ಟರ್ ನವೀನ್ ಅವ್ರ ಹತ್ರ ಮಾತನಾಡೋದಾದ್ರೆ, ಸೊ ಈ ಅಂಗಾಂಗ ದಾನ ಅನ್ನೋದಿದೆಯಲ್ಲ ಸರ್, ಅದಕ್ಕೆ ಕಾನೂನು ರೀತಿಯಲ್ಲಿ ಯಾವೆಲ್ಲ ಅಂಶಗಳು ಇದೆ ಅನ್ನೋದು ಭಾರತದಲ್ಲಿ ನಾವು ಕಾನೂನಿನ ಇತಿಹಾಸ ನೋಡಿದರೆ ಬಹಳ ಇತಿಹಾಸ ಇಲ್ಲ. 1994 ಇತ್ತೀಚೆಗೆ ನಾವು ಈ ಅಂಗಾಂಗ ದಾನದ ಬಗ್ಗೆ ಒಂದು ಲೆಜಿಸ್ಲೇಷನ್ ಪಾಸ್ ಮಾಡಿತು ಗೌರ್ಮೆಂಟ್. ಅದಕ್ಕಿಂತ ಮುಂಚೆ 1984ರಲ್ಲಿ ಅನಾಟಮಿ ಆಕ್ಟ್, ಅದು ಬಾಡಿ ಡೊನೇಷನ್ ಬಗ್ಗೆ. ಈ ಅಂಗಾಂಗ ದಾನದ ಬಗ್ಗೆ 1994ರಲ್ಲಿ ನಮ್ಮದು ಭಾರತದ ಘನ ಸರ್ಕಾರ ಒಂದು ಕಾನೂನು ತಂದುಬಿಟ್ಟು ಈ ಒಂದು ರಿಮೂವಲ್, ಸ್ಟೋರೇಜ್ ಮತ್ತು ಟ್ರಾನ್ಸ್ಪ್ಲಾಂಟೇಷನ್ ಆಫ್ ದಿ ಹ್ಯೂಮನ್ ಆರ್ಗನ್ಸ್ ಅನ್ನೋ ಒಂದು ಬೌಂಡ್ರಿಗೆ ತರ್ತದೆ, ಒಂದು ರೆಗ್ಯುಲೇಟ್ ಮಾಡ್ತದೆ ಅದು. ಅದು ಯಾವ ಥರ ಅಂತ ಹೇಳಿದರೆ, ಸಪೋಸ್ ಈಗ ಒಬ್ಬ ಡೋನರ್ ಮತ್ತು ರಿಸೀವರ್ ಅಂತೇಳಿ. ಡೋನರ್ ಅಂತ ಹೇಳಿದರೆ ಯಾರು ಬಾಡಿ ಇದು ಆರ್ಗನ್ ಡೊನೇಟ್ ಮಾಡ್ತಾನೆ, ರಿಸೀವರ್ ಅಂತ ಹೇಳಿದರೆ ಯಾರು ತಗೊಳ್ತಾನೆ ಅಂತ ಹೇಳ್ಬಿಟ್ಟು. ಡೋನರ್ಗೆ ನಾಳೆ ಹ್ಯೂಮನ್ ಆರ್ಗನ್ಸನ್ನು ಡೊನೇಟ್ ಮಾಡಬೇಕಂತ ಏನು ಅನಿಸಿತ ಅವನಿಗೆ, ಅವ ಅದನ್ನು ಆಥರೈಸ್ ಮಾಡ್ಬೋದು. ನಾನು ನನ್ನ ಮರಣಾನಂತರದಲ್ಲಿ ನಾನು ನನ್ನ ಅಂಗಾಂಗವನ್ನು ದಾನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಬರ್ದಿಡೋದು. ಒಂದು ವಿಲ್ ಮಾಡ್ಬೋದು. ಇದು ಆನ್ಲೈನಲ್ಲಿ ಸಹ ಪ್ಲಾಟ್ಫಾರ್ಮ್ ಇದೆ, ಅದಕ್ಕೆ ಮಾಡಿಬಿಟ್ಟು ಮಾಡೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್, ನಾನು ಸೆಕ್ಷನ್ 3ಯಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಮೆಡಿಕಲ್ ಪ್ರಾಕ್ಟೀಷನರ್ ಇದ್ದಾರಲ್ಲ, ಅವರಿಗೆ ಒಂದು ಒಬ್ಲಿಗೇಷನ್ ಇದೆ ಅಲ್ಲಿ. ಅಂದರೆ ಈಗ ಒಬ್ಬ ICU ಇರ್ತಾನೆ, ICU ಇದ್ಬಿಟ್ಟು ಅವನ ಹತ್ರ ಇವರು ಆ ಕ್ರಿಟಿಕಲ್ ಕಂಡೀಷನ್ ಇರುವಾಗ ಅವನ ಹತ್ರ ಯಾರು ಡೋನರ್ ಅಂತ ಇಲ್ದಿದ್ರೆ ಅವರ ನಿಯರ್ ರಿಲೇಟಿವ್ ಹತ್ರ ಒಂದು ಎನ್ಕ್ವೈರಿ ಮಾಡಬೇಕು. ಇವರು ಎಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ಇವರು ಏನಾದರೂ ಒಂದು ರೆಕಾರ್ಡ್ ಮಾಡಿದಾರಾ, ಅಂಗಾಂಗ ದಾನದ ಬಗ್ಗೆ ಏನಾದರೂ ಬರ್ದಿಟ್ಟಿದಾರ, ಏನೋ ವಿಲ್ ಮಾಡಿದಾರ, ಆ ಥರ ಅಂತ ಹೇಳ್ಬಿಟ್ಟು. ಸಪೋಸ್ ಇದ್ದಿದ್ರೆ ಅದನ್ನು ಮೆಡಿಕಲ್ ಅದೇ ಯಾವುದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾನೆ. ಮತ್ತೆ ಅದರ ನಂತರ ತುಂಬಾ ಪ್ರಕ್ರಿಯೆ ಇದೆ ಅಲ್ಲ, ಅದೆಲ್ಲ ಮಾಡಿಬಿಟ್ಟು ಆರ್ಗನ್ ಅನ್ನು ರಿಮೂವ್ ಮಾಡ್ತಾರೆ. ಸಪೋಸ್ ಇಲ್ಲದೇ ಇದ್ದ ಪಕ್ಷದಲ್ಲಿ ಅವ ಸಪೋಸ್ ಈಗ ಡೆತ್ ಆದ ಸಂದರ್ಭದಲ್ಲಿ ರಿಲೇಟಿವ್ಗೆ ಒಂದು ಆಪ್ಷನ್ ಕೊಡ್ತಾರೆ. ಯಾರು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಮೆಡಿಕಲ್ ಪ್ರಾಕ್ಟೀಷನರ್ಸ್ ಎಲ್ಲ, ಈ ತರ ಒಂದು ಆಪ್ಷನ್ ಇದೆ, ನೀವು ಡೊನೇಟ್ ಮಾಡೋದಾದ್ರೆ ಹೇಳಿ, ನಿಮ್ಮ ಕನ್ಸೆಂಟ್ ಇದೆಯಾ ಅಂತ ಹೇಳುವಾಗ ರಿಲೇಟಿವ್ಸು ಕನ್ಸೆಂಟ್ ಇದೆ ಅಂತ ಹೇಳಿದರೆ ಅಲ್ಲಿ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ, ರಿಮೂವಲ್ಗೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಸಂದರ್ಭದಲ್ಲಿ ಕೆಲವು ಸಲ ಏನಾಗುತ್ತೆ, ಅವ ಡೆತ್ ಆಗ್ತಾನೆ, ಬಟ್ ಅವ ಕನ್ಸೆಂಟ್ ಕೊಟ್ಟಿರೋದಿಲ್ಲ, ಯಾರು ಡೋನರ್. ಆಗ ಈಗ ರಿಲೇಟಿವ್ಸಿಗೆ ಒಂದು ಡಿಲೇಮಾ, ಏನು ನಾವು ಕನ್ಸೆಂಟ್ ಕೊಡಬೇಕಾ ಬೇಡವಾ ಅಂತೇಳಿ. ಆ ಸಂದರ್ಭದಲ್ಲಿ ಈ ರಿಲೇಟಿವ್ಸ್ ಒಂದು ವಿಷಯವನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಏನಂತ ಹೇಳಿದ್ರೆ, ಅವಂದೇನಾದ್ರೂ ಒಬ್ಜೆಕ್ಷನ್ ಇತ್ತಾ ಅಂತೇಳಿ. ಕೆಲವರಂದ್ರೆ ಈ ಆರ್ಗನ್ ಡೊನೇಷನ್ ಮಾಡುವಾಗ ಅವರಿಗೆ ಒಂದು ಒಬ್ಜೆಕ್ಷನ್ ಇರ್ತದೆ, ನನ್ನ ಮರಣಾನಂತರ ಕಾಲದಲ್ಲಿ ನನ್ನ ಯಾವುದೇ ಅಂಗವನ್ನು ನಾನು ದಾನ ಮಾಡ್ಲಿಕ್ಕೆ ಇಚ್ಛಿಸುವುದಿಲ್ಲ ಅಂತ ಹೇಳುವ ಒಂದು ಏನಾದರೂ ರೆಕಾರ್ಡ್ ಮಾಡಿದ್ದಿದ್ರೆ ಆ ಸಂದರ್ಭದಲ್ಲಿ ಯಾರಿಗೂ ಕನ್ಸೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಅವನ ಇಚ್ಛೆಯ ವಿರುದ್ಧ ಯಾರಿಗೂ ಕೂಡ ಕಾನೂನಲ್ಲಿ ಅವಕಾಶ ಇರುವುದಿಲ್ಲ ಹೋಗ್ಲಿಕ್ಕೆ. ಹೇಳ್ಬೋದು, ಅವರಿಗೆ ಒಂದು ಅವಕಾಶ ಇದೆ. ಅದೊಂದು. ಮತ್ತೊಂದು, ಇದೆಲ್ಲ ನಮ್ಗೆ ಆಫ್ಟರ್ ಡೆತ್ ಇದೆಲ್ಲ ಹೇಗೆ ಅಂತೇಳಿ ನಮ್ಗೆ ಮತ್ತೆ ಕೆಲವು ಸಲ ಈಗ ನೋಡಿ, ಜೀವಂತ ಸಮಯದಲ್ಲಿ ಆಗ ಹೇಗೆ ಡೊನೇಷನ್ ಅಂತ ಹೇಳುವಾಗ ಸಂದರ್ಭದಲ್ಲಿ ಕೆಲವೆಲ್ಲ ಆರ್ಗನ್ಸ್ ಅನ್ನು ನಾವು ಡೊನೇಟ್ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಅದನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಲಿಕ್ಕೆ ಆಗ್ತದೆ. ಯಾರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು? ನಾವು ಜೀವ ಇರುವಾಗ ಒಬ್ಬ ಮನುಷ್ಯ ಅಂಗಾಂಗ ದಾನ ಮಾಡುವಾಗ ಎಲ್ಲರಿಗೆ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಕಾನೂನಲ್ಲಿ. ಕೊಟ್ರೆ ಏನಾಗ್ತದೆ, ನಾಳೆ ಅದರಲ್ಲಿ ಟ್ರೇಡಿಂಗ್ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ, ನೀವು ಬದುಕಿರುವಾಗ ಅದನ್ನು ಒಬ್ಬ ಆರ್ಗನ್ ಡೊನೇಟ್ ಮಾಡಿದರೆ ಅದನ್ನು ನಿಯರ್ ರಿಲೇಟಿವ್ಗೆ ಮಾತ್ರ ಕೊಡ್ಬೇಕಂತ ಕಾನೂನಲ್ಲಿ ಹೇಳಿದೆ. ಅದು ಕೂಡ ಯಾರೆಲ್ಲ ನಿಯರ್ ರಿಲೇಟಿವ್ ಅಂತ ಕೂಡ ಕಾನೂನು ಹೇಳಿದೆ. ಯಾರು? ಹೆಂಡತಿ, ಅಪ್ಪ, ಅಮ್ಮ, ಈಗ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಡಾಟರ್, ಗ್ರ್ಯಾಂಡ್ ಸನ್, ಇವರನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅಲ್ಲಿ. ಸೊ ಅವರಿಗೆ ಕೊಡ್ಬೋದು ಅಂತ ಹೇಳಿ, ಬೇರೆ ಯಾರಿಗೆ ಕೊಡ್ಲಿಕ್ಕಿಲ್ಲ. ಇನ್ನೊಂದು ಏನು ಹೇಳಿದೆ ಅಂದ್ರೆ, ಕೆಲವು ಸಲ ಏನಾಗ್ತದೆ, ಡೋನರ್
ಫಾರಿನ್ ನ್ಯಾಷನಲ್ ಇರ್ತಾನೆ, ಡೋನರ್ ಇಲ್ಲದಿದ್ರೆ ರಿಸೀವರ್ ಫಾರಿನ್ ನ್ಯಾಷನಲ್ ಇರ್ತಾರೆ. ಆಗ ಹೇಗೆ ನಿಯರ್ ರಿಲೇಟಿವ್ ಆಗಿದ್ರೂ ಕೂಡ ಅದು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಒಂದು ಆಥರೈಸೇಷನ್ ಕಮಿಟಿ ಅಂತ ಇದೆ, ಅದು ಗವರ್ಮೆಂಟ್ ಫಾರ್ಮ್ ಮಾಡೋದು, ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲಿ ಸ್ಟೇಟ್ ಗವರ್ಮೆಂಟ್ ಆಥರೈಸೇಷನ್ ಕಮಿಟಿ ಅಂತ ಒಂದು ಮಾಡ್ಲಿಕ್ಕೆ ಉಂಟು. ಸಪೋಸ್ ಯಾರಾದ್ರೂ ಒಬ್ಬ ಇದರ್ ಡೋನರ್ ಆರ್ ರಿಸೀವರ್ ಫಾರಿನ್ ನ್ಯಾಷನಲ್ ಆಗಿದ್ರೆ, ಬೀಯಿಂಗ್ ರಿಲೇಟಿವ್ ಆಗಿದ್ರು ಕೂಡ ಅವ್ರ ಆಥರೈಸೇಷನ್ ಕಮಿಟಿ ಅಪ್ರೂವಲ್ ಇಲ್ಲದೆ ದಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಹೌದು, ಇದು ಬದುಕಿರುವಾಗ. ಇನ್ನೊಂದು, ಯಾವುದೇ ಸಂದರ್ಭದಲ್ಲಿ ಮೈನರ್ ಇದು ಆರ್ಗನ್ ಡೊನೇಟ್ ಮಾಡ್ಲಿಕ್ಕಿಲ್ಲ, ಯಾವುದು ಸತ್ತ ನಂತರ ಅಲ್ಲ, ಬದುಕಿರುವಾಗ. ಮತ್ತೊಂದು, ಮೆಂಟಲಿ ಯಾರು ಚಾಲೆಂಜ್ಡ್ ಇರ್ತಾರ ಅವರದ್ದು ಕೂಡ ಡೊನೇಷನ್ ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ಒಂದು ಅವಕಾಶ ಇರುವುದಿಲ್ಲ. ಇದು ಅದೇ ಹ್ಯೂಮನ್ ಆರ್ಗನ್ಸ್ ಆಕ್ಟ್ ಬಗ್ಗೆ ಕಾನೂನಿನ ಒಂದು ಚೌಕಟ್ಟು. ಇದನ್ನು ಮೀರಿ ಏನಾದರೂ ಯಾರಾದರೂ ಆಕ್ಟ್ ಮಾಡಿದರೆ ಇದಕ್ಕೆ ಕಾನೂನಿನಲ್ಲಿ ಅದರದಾದ ಪನಿಷ್ಮೆಂಟ್ ಇದೆ. ಅದು ನಿಮಗೆ ಸಪೋಸ್ ಯಾರಾದರೂ ಇದರಲ್ಲಿ ಎಲ್ಲಿಯಾದರೂ ಪೇಮೆಂಟ್ ಇನ್ವಾಲ್ವ್ ಆಗಿದ್ದರೆ, ಯಾವುದು ಕೆಲವು ಸರಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರವರು ಒಪ್ಕೊಂಡು ಅಲ್ಲಿ ಪೇಮೆಂಟ್ ಎಲ್ಲ ಇದ್ರೆ, ಏನಾದರೂ ಹಣಕ್ಕೋಸ್ಕರ ಏನಾದ್ರು ಮಾಡಿದರೆ ಅದು ಕಾನೂನಿನಲ್ಲಿ ಅದರದಾದ ಪನಿಷ್ಮೆಂಟ್ ಇದೆ. ಅದು ನಿಮಗೆ ದಂಡ ಯಾವ ತರ ಅಂತ ಹೇಳಿದ್ರೆ, ಇಷ್ಟು ವರ್ಷ ಜೈಲು ಶಿಕ್ಷೆ, ಅದರ ಒಟ್ಟಿಗೆ 20 ರಿಂದ 1 ಕೋಟಿ ತನಕ ನಿಮಗೆ ಫೈನ್ ಹಾಕ್ತಾರೆ, ದಂಡ ಹಾಕ್ತಾರೆ. ಅದು ಅಲ್ಲದೆ ಬೇರೆ ಚಟುವಟಿಕೆಯಲ್ಲಿ ಸಪೋಸ್ ಹಾಸ್ಪಿಟಲ್ ಇಲ್ಲದಿದ್ರೆ, ಡಾಕ್ಟರ್ಸ್ ಏನಾದರೂ ಇನ್ವಾಲ್ವ್ ಆಗಿದ್ರೆ, ಅದು ಕೂಡ ಈ ಲೆಜಿಸ್ಲೇಷನ್ ಪ್ರಕಾರ ಅದೊಂದು ದೊಡ್ಡ ಅಪರಾಧ. ಅದು ಇದನ್ನ ಮೀರಿ ಏನಾದರೂ ಮಾಡಿದ್ದು ಅಂತಾದ್ರೆ ಅವರಿಗೆ ದಂಡ ಫಿಕ್ಸ್. ಹೌದು. ಅದಕ್ಕೋಸ್ಕರ ಅಂದ್ರೆ ಇದನ್ನೊಂದು ರೆಗ್ಯುಲೇಟ್ ಮಾಡಿದ್ದು. ಅಂದ್ರೆ ಇಂಡಿಯಾದಲ್ಲಿ ನಮ್ಗೆ ಅಂದ್ರೆ ತುಂಬಾ ಮೆಚೂರ್ಡ್ ಕಾನೂನು ಇದು. ನಿಮ್ಗೆ ಬೇರೆ ಕಂಟ್ರಿಗೆ ನಾವು ಕಂಪೇರ್ ಮಾಡುವಾಗ ಭಾರತದ ಈ ಒಂದು ಕಾಯ್ದೆ ಇದು ಅತ್ಯಂತ ಪ್ರಮುಖವಾದ್ದು, ಮತ್ತೆ ಇದರ ಪಾತ್ರ ತುಂಬಾ ಮಹತ್ತರವಾದ್ದು. ಇದರ ಬಗ್ಗೆ ನಾವು ಎರಡು ಮಾತಾಡ್ಲಿಕ್ಕೆ ಅಲ್ಲ. ಒಬ್ಬ ಆರ್ಗನ್ ಡೊನೇಷನ್ ಮಾಡೋದಂತ ಹೇಳಿದ್ರೆ ಇನ್ನೊಬ್ಬರ ಪ್ರಾಣವನ್ನು ಬದುಕಿಸಿದಾಗೆ ನಾವು. ಅದೊಂದು ಒಬ್ಬರ ಕಾನೂನಲ್ಲಿ ಅದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮಲ್ಲಿ ಸ್ಟ್ರಿಕ್ಟ್ ಆಗಿ ಯಾವ ಸಹ ನೋ ಅಂತ ಹೇಳಲಿಲ್ಲ. ಹೌದು, ಡೊನೇಷನ್ ಆರ್ಗನ್ ಇರ್ಬೋದು, ಇಲ್ಲ ಟಿಶ್ಯೂಸ್ ಇರ್ಬೋದು. ಇಷ್ಟು ಕಾನೂನು ಕ್ರಮಗಳು ಇಲ್ಲದೆ ಹೋಗ್ತಿದ್ರೆ ಟ್ರೇಡಿಂಗ್ ಆಗ್ತಾ ಇತ್ತು. ಇದು ಆರ್ಗನ್ ಡೊನೇಷನ್ ಇದು ಫಸ್ಟ್ ಟೈಮ್ ಅಲ್ಲ. ನಮ್ದು 1970ರಲ್ಲಿ ನಮ್ದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇಲ್ಲಿ ನಮ್ಮಲ್ಲಿ ಆಗಿದೆ. ಅದನ್ನೊಂದು ಅದೇ ಕಾನೂನು ಚೌಕಟ್ಟಿಗೆ ತಂದಿದ್ದು ಮಾತ್ರ 1994ರಲ್ಲಿ. ಅದರ ನಂತರ ತುಂಬಾ ಅದಕ್ಕೆ ಅಮೆಂಡ್ಮೆಂಟ್ ಎಲ್ಲ ತಂದಿದ್ದಾರೆ. ಹೌದು, ಅದರ ನಂತರ ಟಿಶ್ಯೂಸ್ ಆಲ್ಸೋ ಆಡ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಅದೇ ರೀತಿ ರೋಟರಿ ಜಿಲ್ಲಾ 318 ಅಂತ, ಸೊ ಈ ಒಂದು ಚರ್ಮ ಮತ್ತು ಅಂಗಾಂಗ ದಾನದ ಕುರಿತಾಗಿ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಈ ಒಂದು ಆಕ್ಟ್? ನಮ್ಮ ರೋಟರಿ ಜಿಲ್ಲೆ 3182 ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆ, ಇದನ್ನು ಸೇರಿ ನಮ್ಮದೊಂದು ರೋಟರಿಯ ನಿಯಮ ಪ್ರಕಾರ ಜಿಲ್ಲೆ. ಇದು ರೆವೆನ್ಯೂ ಡಿಸ್ಟ್ರಿಕ್ಟ್ ಅಲ್ಲ. ಇದರ ಪ್ರಕಾರ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತಹ ವಿಚಾರ ನಾವು ನಡೆಸಬೇಕಾಗಿರುವಂಥದ್ದು ಅವೇರ್ನೆಸ್. ನಾವು ಯಾವುದನ್ನು ಯಾವ ಕಾಲದಲ್ಲಿ ಡೊನೇಟ್ ಮಾಡಬಹುದು, ರಕ್ತದಾನ ಮಾಡಬಹುದು, ಬೋನ್ ದಾನ ಮಾಡಬಹುದು, ಅಥವಾ ಕೂದಲು ದಾನ ಮಾಡಬಹುದು, ಸ್ಕಿನ್ ದಾನ ಮಾಡಬಹುದು, ಇಂಥದ್ದು ದೇಹವನ್ನು ದಾನ ಮಾಡಬಹುದು. ಇಂಥದ್ದೆಲ್ಲ ಹಲವಾರು ದಾನಗಳು ಇನ್ನೊಬ್ಬರ ಜೀವವನ್ನು ರಕ್ಷಿಸುವಂತಹ ಒಂದು ದೊಡ್ಡದಾದಂತಹ ಮಹತ್ತರವಾದಂತಹ ಕಾರ್ಯ ಇದು. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಜನರಿಗೆ ಇದರ ಕುರಿತಾದಂತಹ ಅವೇರ್ನೆಸ್ ಇಲ್ಲ, ತಿಳುವಳಿಕೆಗಳಿಲ್ಲ. ನಾವು ಏನ್ ಮಾಡ್ಬೋದು, ನಮ್ಮ ಜೀವನವನ್ನ ಸಾರ್ಥಕಗೊಳಿಸಬೇಕಾದ್ರೆ ಎಲ್ಲರೂ ಬಯಸ್ತಾರೆ, ಸಾಯುವಾಗ ನಾನು ಒಂದು ಸಾರ್ಥಕವಾದ ಜೀವನವನ್ನ ಸಾಧಿಸಿಕೊಂಡು ನಾನು ಸಾಯಬೇಕು, ಯಾರಿಗೂ ತೊಂದರೆ ಮಾಡದೆ ಆನಂದ ಸಂತೋಷದಿಂದ ಸಾಯಬೇಕು, 4 ಜನರು ನನಗೆ ಒಳ್ಳೆಯದನ್ನು ಹೇಳಬೇಕು ಅಂತ. ಹಾಗೆ ಜೀವನ ಸಾರ್ಥಕತೆಯನ್ನು ಸಾಧಿಸುವುದಕ್ಕೆ ಒಂದು ಅಂಗಾಂಗ ದಾನ ಎನ್ನುವಂಥದ್ದು ಒಳ್ಳೆಯ ಪ್ರಕ್ರಿಯೆ. ನಮ್ಮ ಜಿಲ್ಲೆಯಲ್ಲಿ ಈ ಸಾರಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯ ರೋಟರಿ ಜಿಲ್ಲೆ 318 ಗವರ್ನರ್ ರೋಟೇರಿಯನ್ ದೇವಾನಂದ್ ಅವರು ಪ್ರಾಮುಖ್ಯವಾದಂಥ 5 ಅಂಶಗಳಲ್ಲಿ ರೋಟರಿ ವರ್ಷಕ್ಕೊಮ್ಮೆ ಒಬ್ಬ ಗವರ್ನರ್ ಉಪಸ್ಥಿತಿಯಲ್ಲಿ ಒಂದು 4-5 ಅಂಶಗಳನ್ನು ತೀವ್ರವಾಗಿ ನಾವು ಅವುಗಳ ಕುರಿತು ಯೋಜನೆಗಳನ್ನು ಹಾಕಿಕೊಳ್ತೇವೆ. ಈ ವರ್ಷ ಈ ಆರ್ಗನ್ ಡೊನೇಷನ್ಸ್, ಅಂಗಾಂಗ ದಾನವನ್ನು ನಾವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಜಿಲ್ಲೆಯ ಚೇರ್ಮನ್ ಆಗಿ ವಿವಿಧ ರೀತಿಯಲ್ಲಿ ಇದರ ಕಾರ್ಯಗಳನ್ನು ಮಾಡುವುದಕ್ಕೆ ಕೂಡ ನಾವು ಯೋಜನೆಗಳನ್ನು ಹಾಕಿಕೊಂಡಿದ್ದು, ಈ ಅವೇರ್ನೆಸ್ ಅನ್ನು ಮುಟ್ಟಿಸುವಂತಹದ್ದು ಮೋಸ್ಟ್ಲಿ ಪ್ರಾಮುಖ್ಯವಾಗಿ ಶಾಲಾ ಮಕ್ಕಳಲ್ಲಿ, ಮತ್ತು ಇನ್ನೊಂದು ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಇರುವಂಥದ್ದು, ಅಲ್ಲಿ ಹೋಗಿ ಕೂಡ ಅವರಲ್ಲಿ ಕೂಡ ನಾವು ಈ ವಿಚಾರಗಳಲ್ಲಿ ಪ್ರಚಾರ ಸಭೆಗಳನ್ನು, ಸಮಾವೇಶಗಳನ್ನು ಮಾಡುವಂಥದ್ದು, ಮತ್ತು ಪ್ರಾಮುಖ್ಯವಾಗಿ ಜನರು ಸೇರುವಲ್ಲಿ
ಈವನ್ ಆಸ್ಪತ್ರೆಯಲ್ಲಿ ಕೂಡ ಈ ಅವೇರ್ನೆಸ್ಸನ್ನು ಕೊಡುವಂಥದ್ದು. ಈ ಸ್ಕಿನ್ ಡೊನೇಷನ್ ಎನ್ನುವಂಥದ್ದು ನಮ್ಮ RCMT ರೋಟರಿ ಕ್ಲಬ್ ಮಣಿಪಾಲ್ ಟೌನ್ನ ಒಂದು ದೊಡ್ಡ ಯೋಜನೆ, ಬಹಳ ಯಶಸ್ವಿ ಯೋಜನೆ. ಮಣಿಪಾಲ್ದ KMCOT ಸಹಭಾಗಿತ್ವದಲ್ಲಿ ನಾವು ಮಾಡಿರುವಂಥದ್ದು. ವಿದೇಶದಿಂದ ಇದಕ್ಕೆ ಇಂಟರ್ನ್ಯಾಷನಲ್ ಏಡ್ ಕೂಡ ಬಂದಿದೆ, ಅಮೆರಿಕದಿಂದ. 1.5 ಕೋಟಿ, ಸಾಧಾರಣ 50 ಕೋಟಿ, ಅಂದರೆ 1,50,00,000 ರೂಪಾಯಿಯ ಹತ್ತಿರ ಖರ್ಚು ಇದಕ್ಕಾಗಿದೆ. ಈ ಒಂದು ಸ್ಕಿನ್ ಬ್ಯಾಂಕ್ ಏನು ಅಂತ ಹೇಳಿದ್ರೆ, ನಾವು ಸ್ಕಿನ್ ಅನ್ನು ತಂದು ಇಲ್ಲಿ ಶೇಖರಣೆ ಮಾಡುವಂಥದ್ದು. ಒಬ್ಬ ದೇಹವನ್ನು ತ್ಯಜಿಸಿದ ನಂತರ ಸ್ಕಿನ್ ಅನ್ನು ತೆಗೆಯೋದು. ಈಗ ನವೀನ್ ಕುಮಾರ್ ಅವರು ಹೇಳಿದ್ರು, ಜೀವಂತ ಇರುವಾಗ, ಜೀವಂತ ಇಲ್ಲದಿದ್ದಾಗ, ಮತ್ತೆ ಅವನ ಅಗ್ರಿಮೆಂಟ್ಸ್ ಇದೆಲ್ಲ ಇರುವಂಥ ಸಂದರ್ಭಗಳಲ್ಲಿ ಒಬ್ಬ ಸ್ಕಿನ್ ಕೊಡ್ತಾನೆ ಹೇಳಿದರೆ ಒಂದು 2-3-4 ಗಂಟೆಗಳ ಒಳಗೆ ಅವನ ಸ್ಕಿನ್ನನ್ನು ರಿಮೂವ್ ಮಾಡಿಕೊಂಡು ಅದನ್ನು ತಂದು ಇಲ್ಲಿ ಅದರ ಕುರಿತು ವ್ಯವಸ್ಥಿತವಾದಂತಹ ಪ್ಯೂರಿಫಿಕೇಶನ್, ಶುದ್ಧೀಕರಣವಾದ ಮಾಡಬೇಕಾದಂತಹ ಕ್ರಿಯೆಗಳನ್ನು ಮಾಡಿಕೊಂಡು ಅದನ್ನು ಸ್ಟಾಕ್ ಮಾಡಿಟ್ಟು ಮತ್ತು ಬೇಕಾದವರಿಗೆ ಕೊಡುವಂಥದ್ದು. ಈ ಅವೇರ್ನೆಸ್ಸನ್ನು ವಿವಿಧ ಕಡೆಗಳಲ್ಲಿ ನಮ್ಮ ಸಮಾವೇಶಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು, ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಒಂದು ವೆಬ್ಸೈಟನ್ನು ಮಾಡಿದೆ, ಜೀವನ ಸಾರ್ಥಕ, www.jeevanasaarthaka.government.in ಅಂತೇಳಿ. ಇದರನ್ನ ನೀವು ಪ್ರವೇಶ ಮಾಡಿಕೊಂಡು ಯಾರೂ ಕೂಡ ಇದನ್ನು ಸ್ವಲ್ಪವಾಗಿ ನೋಡಿದರೆ, ವಿವರವಾಗಿ ನೋಡಿದರೆ, ಅವರೆಲ್ಲ ಏನೆಲ್ಲ ಡೊನೇಷನ್ ಮಾಡ್ಬೋದು, ಮತ್ತು ಅವರು ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವರಿಗೆ ಒಂದು ರಿಜಿಸ್ಟ್ರೇಷನ್ ಆದಂತಹ ಸರ್ಟಿಫಿಕೇಟ್ ಸಿಗ್ತದೆ. ಮತ್ತು ಅದನ್ನು ನಾವು ನಮ್ಮ ರಿಲೇಟಿವ್ಗಳಿಗೆ ಹೇಳಬೇಕು, ಹೀಗೆ ರಿಜಿಸ್ಟ್ರೇಷನ್ ಮಾಡಿದ್ದೇನೆ ಅಂತ. ಎಲ್ಲಿಯಾದರೂ ಅಪಘಾತಗಳು ಆದರೆ ಯಾರು ಸಾಯ್ಬೇಕಂತ ನಾವು ಹೇಳುವುದಲ್ಲ, ಅವರು ಎಣಿಸುವುದಲ್ಲ, ಅದು ದೇವರು ಬರೆದಿರುವಂಥದ್ದು. ಹಾಗೆ ಅಂಥ ಕ್ಷಣದಲ್ಲಿ ಆರೋಗ್ಯವಂತ ದೇಹ ಸ್ಕಿನ್ನಿಗೆ ಹೆಚ್ಚಿನ ಇದನ್ನು ಕೊಡುವುದಿಲ್ಲ. ಯಾವ ಪ್ರಾಯದ ವ್ಯಕ್ತಿಯು ಕೂಡ ಸ್ಕಿನ್ನನ್ನು ಡೊನೇಷನ್ ಮಾಡ್ಬೋದು ಅಂತೇಳಿ ಹೇಳ್ತದೆ. ಹಾಗೆ ಕಣ್ಣು ದಾನ, ಇದನ್ನೆಲ್ಲ ಯೋಗ್ಯವಾದಂತಹ ರೀತಿಯಲ್ಲಿ ಮಾಡುವಂಥ ವೈದ್ಯಕೀಯ ವ್ಯವಸ್ಥೆ ಇರುವಂಥ ಹಾಸ್ಪಿಟಲ್ಗಳು ಇವೆ. ಈಗ ಸರ್ಕಾರಿ ಇಲಾಖೆಗಳು ಕೂಡ ಇವೆ. ಇದಕ್ಕೆ ನಿಜವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇವೆ. ರೋಟರಿ ಇವರುಗಳ ಒಟ್ಟಿಗೆಲ್ಲ ಸೇರಿಕೊಂಡು ಇದರ ಕುರಿತು ಅವೇರ್ನೆಸ್ಸನ್ನು, ಇದು 1 ದಿವಸದ ಅಥವಾ 1 ವರ್ಷದ ಪ್ರಾಜೆಕ್ಟ್ ಅಲ್ಲ, ನಿರಂತರವಾಗಿ ನಡೀತಾ ಇರಬೇಕಂತ. ಇನ್ನೊಂದು ನೋಡಿ, ನಮ್ಮ ರೋಟರಿ ಕ್ಲಬ್, ರೋಟರಿ ಅಂತಾರಾಷ್ಟ್ರೀಯ ರೋಟರಿ ಈ ಪಲ್ಸ್ ಪೋಲಿಯೋ ಎನ್ನುವಂತಹ ಒಂದು ದೊಡ್ಡ ಮಾರಿಯನ್ನ ತೊಲಗಿಸಲಿಕ್ಕೆ ಹೋರಾಟ ಮಾಡಿದಂಥ ಒಂದು ಸಂಸ್ಥೆ. ಈಗ ಪಲ್ಸ್ ಪೋಲಿಯೋ ಎನ್ನುವಂಥದ್ದು ಸಂಪೂರ್ಣವಾಗಿ ನಿರ್ನಾಮ ಆಗಿದೆ ಅಂತ ಹೇಳುವಂಥ ಸ್ಥಿತಿಗೆ ಬಂದಿದೆ. ಇತ್ತೀಚೆಗೆ ಅಂತೂ ಸ್ವಲ್ಪ ಪಾಕಿಸ್ತಾನದಲ್ಲಿ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಒಂದು 4-5 ಕೇಸುಗಳು, ಅಂದ್ರೆ ಅವುಗಳು ಹೌದಾ ಅಲ್ವಾ ಎನ್ನುವಂಥ ರೀತಿಯಲ್ಲಿ, ಅಂದ್ರೆ ಪೋಲಿಯೋದಲ್ಲಿ ಕೆಲವೆಲ್ಲ ಪೋಲಿಯೋದ ಹಾಗೆ ಇರುವಂತಹ ರೋಗಗಳಿವೆ, ಸಂಶಯಗಳಿಂದ ಕೆಲವು ರೋಗಗಳನ್ನ ಗುರುತಿಸಿದ್ದಾರೆ. ಆದ್ರೂ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು 99ರ ಮೇಲೆ ಹೋಗಿ 100% ಯಶಸ್ಸನ್ನ ಪಡೆದಿದ್ದೇವೆ ಅಂತ. ಅಂದ್ರೆ ರೋಟರಿ ಕ್ಲಬ್ ಮಾತ್ರ ಅಲ್ಲ, ವಿಶ್ವಸಂಸ್ಥೆ ಮತ್ತೆ ಈ ದೇಶದ, ಈ ವಿಶ್ವದ ಎಲ್ಲ ದೇಶಗಳ ಅಧಿಕಾರಿಗಳು, ದೇಶಗಳು, ಸರ್ಕಾರಗಳು ಕೂಡ ಇವುಗಳ ಒಟ್ಟಿಗೆ ಬೆಂಬಲವನ್ನು ಕೊಟ್ಟಿವೆ. ಈ ಕೊಟ್ಟದ್ರಿಂದ ಯಾಕೆ ಕೊಟ್ಟಿವೆ ಅಂತ ಹೇಳಿದ್ರೆ, ಇದರ ಕುರಿತು ಅವೇರ್ನೆಸ್ ಅನ್ನು ಉಂಟು ಮಾಡಿದೆ. ರೋಟರಿಯಿಂದ ಈ ಅವೇರ್ನೆಸ್ ಮತ್ತು ಅದಕ್ಕೆ ತಕ್ಕದಾದಂತಹ ವ್ಯವಸ್ಥೆ ಆ ಕಾಲದಲ್ಲಿ ನಿಮ್ಮ, ಈಗ ನೀವು ನೋಡಿ ಪಲ್ಸ್ ಪೋಲಿಯೋವನ್ನು ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ನಡೆಸ್ತಾರೆ. ಅದೊಂದು ಉತ್ಸವವೇ ಆಗಿ ಹೋಗಿದೆ ಪಲ್ಸ್ ಪೋಲಿಯೋ ಮಾಡುವಂಥದ್ದು. ಪ್ರತಿಯೊಬ್ರು ಮಗುವನ್ನ ಎತ್ತಿಕೊಂಡು ಅಲ್ಲಿ ಹೋಗೋದು, ಮಕ್ಕಳಿಗೆ ಕೂಡ ಖುಷಿ ಆಗುವಂಥದ್ದು, ಆ ಡ್ರಾಪ್ಸ್ ಅನ್ನ ಕೊಡುವಂಥದ್ದು. ಅಂದ್ರೆ ಆ ರೀತಿಯ ಅವೇರ್ನೆಸ್ ಇನ್ನಿತರ ಅಂಗಾಂಗಗಳ ಈ ರೀತಿ ಅಂಗಾಂಗ ಡೊನೇಷನ್ ಕುರಿತು ಇದು 1 ದಿವಸದ ಕೆಲಸ ಅಲ್ಲ, ನಿರಂತರವಾಗಿ ನಡೀಬೇಕಾಗಿರುವಂಥದ್ದು. ಜನರು ಸೇರುವಂತ ಬಸ್ ಸ್ಟ್ಯಾಂಡ್ಗಳಾಗ್ಲಿ, ಫಿಲ್ಮ್ ಥಿಯೇಟರ್ಗಳಲ್ಲಾಗ್ಲಿ, ಅಥವಾ ಹೆಚ್ಚಿನ ಜನಸಂದಣಿ ಓಡಾಡುವಂತಹ ಕಡೆಗಳಲ್ಲಿ ನಮ್ಮ ಪ್ಲೇ ಕಾರ್ಡ್ ಅನ್ನು ಹಾಕುವಂಥದ್ದು. ನಾವು ಕೆಲವು ವರ್ಷದಿಂದ ಅದನ್ನು ಮಾಡ್ತಾ ಇದ್ದೇವೆ. ಆ ಪ್ಲೇ ಕಾರ್ಡ್ಗಳನ್ನು ಅಂಟಿಸುವಂಥದ್ದು, ಈ ರೀತಿಯಾಗಿ ನೀವು ಡೊನೇಷನ್ ಮಾಡಬಹುದು. ನಿಮ್ಮ ಹೆಸರನ್ನ ನಮ್ಮ ಜೀವನ ಸಾರ್ಥಕ ಇದರಲ್ಲಿ ನೀವು ಸಾರ್ಥಕತೆ ಇದರಲ್ಲಿ ಎನ್ರೋಲ್ ಮಾಡ್ಕೊಳ್ಬಹುದು. ಹಾಗೆ ಅಂತೇಳಿ ಎಲ್ಲ ವ್ಯವಸ್ಥೆ, ಎಲ್ಲ ರೀತಿಯಲ್ಲಿ ನಮ್ಮ ಪ್ರಚಾರವನ್ನ ಮಾಡ್ತಾ ಇದ್ದೇವೆ. ಹಾಗೆ ಜನರನ್ನ ನಮ್ಮೊಟ್ಟಿಗೆ ಸೇರಿಸಿಕೊಳ್ಳುವಂತಹದ್ದು, ಜನರಿಗೆ ಬೇಕಾಗಿ ಈ ಒಂದು ಅಂಗಾಂಗ ದಾನದ ಈ ಪ್ರಕ್ರಿಯೆಯ ಒಂದು ಯೋಜನೆಯನ್ನ ಮಾಡ್ತಾ ಇದ್ದೇವೆ. ರೋಟರಿ ಕ್ಲಬ್ ಎನ್ನುವಂಥದ್ದು ಸೇವಾ ತತ್ಪರವಾಗಿರುವಂತಹದ್ದು. ರೋಟರಿ ಕ್ಲಬ್ ಎನ್ನುವಂತಹದ್ದು ಇಂತಹ ಕಾರ್ಯಗಳನ್ನ ಮಾಡಿಕೊಂಡು ಲೋಕ ಕಲ್ಯಾಣವನ್ನು ಬಯಸ್ತದೆ. ಯಾಕಂತ ಹೇಳಿದ್ರೆ ರೋಟರಿ ಕ್ಲಬ್ ನಲ್ಲಿ ನಾವು ಸದಸ್ಯರಾಗಬೇಕಾದ್ರೆ ಅವನ ಯೋಗ್ಯತೆಯನ್ನು ನೋಡಿಕೊಂಡು ಸೇರಿಸ್ತೇವೆ. ಸಮಾಜದಲ್ಲಿ ಒಳ್ಳೆಯ ಯೋಗ್ಯತೆ ಇರುವಂತಹ ವ್ಯಕ್ತಿಯನ್ನ ರೋಟರಿ ಕ್ಲಬ್ಗೆ ಮೆಂಬರ್ ನಾವು
ಹೋಗಿ ಅವರನ್ನ ಮಾತನಾಡಿಸಿಕೊಂಡೇ ಕರೆದುಕೊಂಡು ಬಂದು ನೋಡಿ ನಮ್ಮ ರೋಟರಿ ಕ್ಲಬ್ ಹೀಗೆ ಉಂಟು, ಮೀಟಿಂಗ್ ಬನ್ನಿ ನೋಡಿ ಹೇಗಿದೆ ಅಂತ. ಅದರಿಂದ ಈ ಜವಾಬ್ದಾರಿಯುತವಾದಂತ ಸದಸ್ಯರ ಜವಾಬ್ದಾರಿಯುತವಾಗಿರುವಂತ ಸಂಸ್ಥೆ ಇದು. ಇಲ್ಲಿ ಯಾರಿಂದಲೂ ಧನ ಸಹಾಯ ಎನ್ನುವಂಥದ್ದು ನಮ್ಗೆ ಬರುದಿಲ್ಲ. ಮೆಂಬರ್ಗಳೇ ತಮ್ಮ ಕೈಯಿಂದ ಕೈಯಾರೆ ಧನ ಸಂಗ್ರಹ ಮಾಡಿಕೊಂಡು, ಮತ್ತೆ ರೋಟರಿ ಕ್ಲಬ್ ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸದಸ್ಯರುಗಳೇ ನಮ್ಮ ಫೀಸ್ ಕೊಡುವುದರಿಂದ ನಡೆಸ್ತಾ ಬಂದಿರುವಂತಹ ಒಂದು ಸಂಸ್ಥೆ, ವಿಶ್ವದ ದೊಡ್ಡ ಸಮಾಜ ಕಲ್ಯಾಣ ಸಂಸ್ಥೆ. ಹಾಗಾಗಿ ಅಂಗಾಂಗ ದಾನದ ಒಂದು ಪ್ರಕ್ರಿಯೆ ಕೂಡ ಒಂದು ಯಶಸ್ವಿಯಾದಂತಹ ಕಾರ್ಯಕ್ರಮ ಆಗ್ತದೆ. ಕೆಲವು ದೇಶಗಳಲ್ಲಿ 100ಕ್ಕೆ 100 ಈ ಪ್ರಕ್ರಿಯೆ ನಡೆಸುವುದಕ್ಕೆ ಕಾನೂನು ಇದೆ. ಮಗು ಹುಟ್ಟಿದಾಗಲೇ ಅವನ ಹೆಸರನ್ನ ಎನ್ರೋಲ್ ಮಾಡಿ ಬಿಡ್ತಾರೆ. ನಮ್ಮ ದೇಶದಲ್ಲಿ ಹಾಗೆ ಇಲ್ಲ. ನಮ್ಮ ದೇಶದಲ್ಲಿ ಅವನೇ ಹೋಗ್ಬೇಕು. ಇವಾಗ ಲೈಸೆನ್ಸ್ ಗೆ ಅಪ್ಲೈ ಮಾಡೋ ಒಂದು ಅವಕಾಶ ಇದೆ. ಇವಾಗ ಲೈಸೆನ್ಸ್ ಸಿಗುವಾಗ ನಿಮ್ಗೆ ಒಂದು ಡೊನೇಟ್ ಮಾಡ್ತೀರಾ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಈಗ ಅದನ್ನ ಮೆಲ್ಲಗೆ ತರ್ತಾ ಇದ್ದಾರೆ. ಅಂದ್ರೆ ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ಅದೇ ರೋಟರಿ ಮಾಡುವ ಪ್ರಮುಖ ಕೆಲಸವೇ ಇದು. ಇದ್ರ ಬಗ್ಗೆ ಜನವರಿಗೆ ನೋಡಿ ಈ ತರ ಕಾನೂನು ಉಂಟು, ಈ ತರ ಒಂದು ಕೆಲವರಿಗೆ ಡೊನೇಷನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಒಂದು ಮಾಡ್ಲೇಬೇಕು, ಎಜುಕೇಟ್ ಮಾಡ್ಲೇಬೇಕು ನಾವು ಜನರನ್ನು. ಈಗ ಸಾಮಾನ್ಯ ಜನಗಳಿಗೆ ಕೂಡ ಇದರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಇಲ್ಲ. ಅದೊಂದು ರೋಟರಿ ಒಂದು ಕ್ವೆಶ್ಚನ್ ಸರ್, ಈಗ ವ್ಯಕ್ತಿಗೆ ಡೊನೇಟ್ ಮಾಡ್ಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ, ಸೊ ರಿಜಿಸ್ಟರ್ ಕೂಡ ಮಾಡಿರ್ತಾರೆ, ಆದ್ರೆ ಅವರ ಮನೆಯವರಿಗೆ ಇದಕ್ಕೆ ಒಪ್ಪಿಗೆ ಒಳ್ಳೆ ನಾನು ಅದು ಹೇಳ್ಬೇಕಂತ ಅನ್ಕೊಳ್ಳೋದು. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಇಲ್ಲ, ಒಂದು ನೋಡಿ, ಒಬ್ಬ ವ್ಯಕ್ತಿಯ ಇಚ್ಛೆಯ ವಿರುದ್ಧ ಯಾವ ಮನುಷ್ಯನಿಗೆ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ಅವನ ಮರಣಾನಂತರ ಕಾಲದಲ್ಲಿ ಕೂಡ ಅವನ ಇಚ್ಛೆಯ ವಿರುದ್ಧ ಕುಟುಂಬದವರು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತರ ಏನಾದ್ರು ರಿಟರ್ನ್ ಅವ ಮಾಡಿದ್ದಿದ್ರೆ, ನಿಮ್ಗೆ ಡೊನೇಷನ್ ನನಗೆ ಮಾಡ್ಲಿಕ್ಕೆ ನನ್ನ ಒಪ್ಪಿಗೆ ಇರುವುದಿಲ್ಲ ಅಂತ ಮಾಡಿದ್ರೆ, ಅವನ ಇಚ್ಛೆಯ ವಿರುದ್ಧವಾಗಿ ಅವನ ಮರಣಾನಂತರ ಕಾಲದಲ್ಲಿ ಯಾವುದೇ ಕುಟುಂಬ ಸದಸ್ಯರಿಗೆ ಅದನ್ನು ಇದು ಮಾಡುವ ಅವಕಾಶ ಇಲ್ಲ. ಥ್ಯಾಂಕ್ ಯು ಸರ್. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಒಂದು ಅಂಗಾಂಗ ದಾನದ ಕುರಿತು ಸಾಕಷ್ಟು ರೀತಿಯ ಜಾಗೃತಿ ವಿಷಯಗಳನ್ನ ಹೇಳಿದ್ವಿ. ಇದು ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೇವೆ. ಸೊ ನಿಮ್ಮ ಕಾರ್ಯ ಹೀಗೆ ಮುಂದುವರಿಲಿ ಸರ್. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಾ ಇದ್ರಿ, ನೀವು ಒಳ್ಳೆದನ್ನ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಕಾರ್ಯ ಹೀಗೆ ಮುಂದುವರಿಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಹೀಗೆ ಮಾಧ್ಯಮಗಳು ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಬೇಕು, ಪ್ರಚಾರವನ್ನು ಕೊಡಬೇಕು, ಜನರಿಗೆ ಅವೇರ್ನೆಸ್ ಅನ್ನು ಉಂಟು ಮಾಡಬೇಕು. ಇದು ಅವನಿಗೆ ಇವನಿಗೆ ಉಪಯೋಗ ಅಂತ ನಮಗೂ ಕೂಡ ಒಂದು ಕಾಲದಲ್ಲಿ ಒಂದು ಉಪಯೋಗಕ್ಕೆ ಬೀಳ್ಬೋದು. ಆದುದರಿಂದ ನಿಮ್ಮ ಇಂದಿನ ಈ ಒಂದು ಕಾರ್ಯಕ್ರಮ ಎನ್ನುವುದು ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ. ಇದು ಇಂಥದ್ದನ್ನು ಇನ್ನು ಮುಂದಕ್ಕೆ ಮಾಡ್ತಾ ಇದ್ದೀವಿ. ನಾವು ಉಡುಪಿಯಿಂದ ಇಲ್ಲಿವರೆಗೆ ಒಂದು ಅವೇರ್ನೆಸ್ ಮಾಡುವಂತ ಒಂದು ನಿರ್ಧಾರದಿಂದ ಬಂದಿದ್ದೇವೆ. ಇದನ್ನು ನೀವು ಚೆನ್ನಾಗಿ ನಮಗೆ ನಡೆಸಿಕೊಟ್ಟಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು. ರೋಟರಿ ಕ್ಲಬ್ ಮಣಿಪಾಲ್ ಟೌನ್ ಈ ಒಂದು ಸಂಸ್ಥೆಯವರು ಸಾಕಷ್ಟು ರೀತಿಯಲ್ಲಿ ಅಂಗಾಂಗ ದಾನದ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಸೊ ಇವರಿಗೆ ನಿಮ್ಮ ಬೆಂಬಲ ಕೂಡ ಇರಲಿ. ಯಾಕಂತ ಹೇಳಿದರೆ ಒಂದು ಸಮಾಜಕ್ಕೆ ಒಳ್ಳೆ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು, ಆದರೆ ಅದರ ಹೊರತಾಗಿ ಸಮಾಜಕ್ಕೂ ಒಂದು ಒಳ್ಳೆಯದಾಗಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕೂಡ ಬೆಂಬಲ ಇರಲಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.